ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಣಿಕಂಠ. ರಿಯಲ್ ಟಾಕ್ ವಿತ್ ಮಣಿಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದಂಥ ಪಾಡ್ಕಾಸ್ಟ್. ನಾನು ಆಗಲೇ ಹೇಳಿದಾಗೆ ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡೋಕ್ಕೆ ಬರುವಂಥವ್ರು ಸಾಮಾನ್ಯರಲ್ಲ. ಪಬ್ಲಿಕ್ಕಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಅವ್ರ ವಿಚಾರಧಾರೆಗಳನ್ನ ಹೇಳ್ಕೊಳ್ಳೋಕೆ ಒಂದು ಅವಕಾಶ ಇರುವಂಥ ಜಾಗ ರಿಯಲ್ ಟಾಕ್ ವಿತ್ ಮಣಿ. ಇವತ್ತು ನಾವು ಪಾಡ್ಕಾಸ್ಟ್ ಮಾಡ್ತಿರುವಂಥ ವ್ಯಕ್ತಿ ಅವ್ರಿಗೊಂದು 27 ವರ್ಷ. ಇತ್ತೀಚೆಗೆ ಒಂದು ತುಂಬ ಸುದ್ದಿಯಾದಂಥ ಒಂದು ಸಿನಿಮಾ ಬ್ಲಿಂಕ್, ಅದರ ನಿರ್ದೇಶಕರು, ರಂಗಕರ್ಮಿ ಅಂತಲೂ ಕರಿಬೋದು. ಜೊತೆಗೆ ಸಿನಿಮಾ ಹೇಗೆ ಮಾಡಬೇಕು ಅನ್ನುವಂಥ ತರಬೇತಿಯನ್ನು ನೀಡುವಂಥ ಶ್ರೀನಿಧಿ ಬೆಂಗಳೂರು ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀನಿಧಿ ಅವ್ರು. ನಮಸ್ತೆ. ಹೇಗಿದ್ದೀರಾ? ಆರಾಮಾಗೇ ಇದ್ದೀನಿ. ಸಿನಿಮಾ ಲೈಫ್ ಅಂದಿದ ತಕ್ಷಣ ನೆನಪಿಗೆ ಬರುವಂಥದ್ದು ತುಂಬ ದೊಡ್ಡ ಕನಸುಗಳು ಅಂತ. ಕರೆಕ್ಟ್ ಕರೆಕ್ಟ್. ಸಾಮಾನ್ಯವಾಗಿ ಹಗ್ಲು ಕನಸು ಕಾಣುವಂಥವ್ರು ಯಾರು ಇದ್ದಾರೆ ಅಂದರೆ ಅದು ಸಿನಿಮಾದವರು ಅಂತ ಹೇಳ್ತಾರೆ. ಆ ಜರ್ನಿ ಬಗ್ಗೆ ಹೇಳ್ಬೋದು ನಿಮ್ಮ ಜರ್ನಿ ಅಂದರೆ ಸಣ್ಣ ವಯಸ್ಸಿಂದಾನೇ ಇತ್ತು ಸಿನಿಮಾ ಪ್ರೀತಿ. ಅಂದರೆ ಸಿನಿಮಾ ಅನ್ನೋದಕ್ಕಿಂತ ರಂಗಭೂಮಿ ಸಿನಿಮಾ ಇದೆರಡೂ ಕೂಡ ಜೊತೆಗೆ ನನ್ನ ಲೈಫ್ನಲ್ಲಿ ಬಂದವು. ಸಣ್ಣ ವಯಸ್ಸಿನಲ್ಲಿ ಈಗ ನಮ್ಮ ಅಪ್ಪನ ಒಂದು ಆಸೆಗೋಸ್ಕರ ಅವರು ನಾಟಕಗಳನ್ನು ತುಂಬ ನೋಡೋರು. ಹಾಗಾಗಿ ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆಲ್ಲ ಯಾವುದಾದ್ರೂ ಒಳ್ಳೆ ನಾಟಕ ಇದ್ರೆ ಕರ್ಕೊಂಡು ಹೋಗೋರು. ಕೆಲವು ನಾಟಕಗಳು ಹಾಗೆ ನನಗೆ ತಲೆಯಲ್ಲೇ ಉಳ್ಕೊಂಡ್ಬಿಡ್ತಿತ್ತು. ಇವತ್ತಿಗೂ ನಾನೊಂದು ನಾಟಕ ನೋಡಿದ್ದೆ ಸಣ್ಣ ವಯಸ್ಸಿನಲ್ಲಿ, ಹೇ ರಾಮ್ ಅಂತ, ಗಾಂಧಿ ಅವರ ನಾಟಕ. ಆ ನಾಟಕ ತುಂಬ ಕಾಡಿತ್ತದು, ತುಂಬ ಚೆನ್ನಾಗಿ ಅದನ್ನು ಕೊರಿಯೋಗ್ರಾಫ್ ಮಾಡಿದ್ರು. ಆ ನಾಟಕದ ಸಿಂಬಲಿಸಮ್ಮು ಆ ಟೈಮ್ನಲ್ಲಿ ನಮಗೇನು ಅರ್ಥ ಆಗ್ತಿರ್ಲಿಲ್ಲ. ಬಟ್ ಆದ್ರೂ ಅದರ ಒಂದಿಷ್ಟು ಗುರುತುಗಳಾಗಿರ್ಬೋದು, ಅದರ ಒಂದಿಷ್ಟು ಇಮೇಜಸ್ ಆಗಿರ್ಬೋದು ಇವತ್ತಿಗೂ ತಲೆಯಲ್ಲಿ ಗಟ್ಟಿಯಾಗಿ ಉಳ್ಕೊಂಡಿದೆ. ನಾನು ಅವಾಗ ಆ ನಾಟಕ ನೋಡ್ಕೊಂಬಂದಾಗ ನನಗೆ ತುಂಬ ಚಿಕ್ಕ ವಯಸ್ಸು, ಅವಾಗ ಏನೇನೋ ಯೋಚನೆ, ಇದೇನಕ್ಕೆ ಹಿಂಗಾಯಿತು, ಏನು ಮಾಡಿದ್ರು ಅಂತ. ಓವರ್ ದಿ ಪೀರಿಯಡ್ ಆಫ್ ಟೈಮು ಇಮೇಜ್ಗಳಿಗಿರುವಂಥ ಶಕ್ತಿ ನನಗೆ ಅರ್ಥ ಆಯಿತು. ಓಕೆ, ಆ ಒಂದು ಇಮೇಜಸ್ಸು ಎಷ್ಟು ದಿನದವರೆಗೆ ನಮ್ಮಲ್ಲಿ ಗಾಢವಾಗಿ ಉಳ್ಕೊಂಡ್ಬಿಡ್ಬೋದು, ಅದರ ತಾಕತ್ತೇನು ಅನ್ನೋದು ಅರ್ಥ ಆಯಿತು. ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಮೇಲೆ ಒಂದಿಷ್ಟು ಲವ್ ಶುರುವಾಯಿತು. ಅದ್ರ ಜೊತೆಗೆ ನನಗೆ ಸಿನಿಮಾ ಮತ್ತು ನಾಟಕ ಇವೆರಡರಲ್ಲೂ ನನಗೆ ಬೇಸಿಕಲಿ ಸ್ಟೋರಿ ಟೆಲ್ಲಿಂಗ್ ತುಂಬ ಇಷ್ಟ. ಸಣ್ಣ ವಯಸ್ಸಿಂದ ಕತೆ ಹೇಳೋದು, ಕತೆ ಕೇಳಿಸ್ಕೊಳ್ಳೋದು, ಯಾರಾದರೂ ಕತೆ ಹೇಳ್ತಾ ಇದ್ರೆ ಕ್ಯೂರಿಯಾಸಿಟಿಯಲ್ಲಿ ಕಿವಿ ಕೊಟ್ಟು ಕೇಳೋದು, ಇದೆಲ್ಲ ತುಂಬ ಇಷ್ಟ. ಆ್ಯಂಡ್ ನಾನು ಸಣ್ಣ ವಯಸ್ಸಿನಲ್ಲಿ ಯಾವುದಾದ್ರೂ ಸ್ನೇಹಿತರ ಜೊತೆ ಇದ್ದಾಗ ಕತೆ ಹೊಡೆಯೋದು, ಸುಮ್ಮನೆ ಕತೆಗಳು ಹೇಳೋದು. ಕತೆ ಹೇಳೋದು ಅಂದರೆ ನನ್ನ ಬದುಕಿನ ಭಾಗ ಆಗ್ಬಿಟ್ಟಿತ್ತು. ಈಗ ಕತೆ ಹೇಳೋದಕ್ಕೆ ಬೇರೆ ಒಂದು ಪ್ಲಾಟ್ಫಾರ್ಮ್ ಬೇಕು ನನಗೆ ಅಷ್ಟೇ. ಸ್ಕೂಲಲ್ಲಿದ್ದಾಗ ಏನಾಗ್ತಿತ್ತು, ಅಶೋಕ ಶಿಶು ವಿಹಾರ ಸ್ಕೂಲಲ್ಲಿ ಓದಿದ್ದು ನಾನು. ಸ್ಕೂಲಲ್ಲಿ ನಮಗೆ ಮುನಿಸ್ವಾಮಿ ಸರ್ ಅಂತ ಇದ್ರು, ಪಿ ಟಿ ಟೀಚರು. ಅವ್ರದ್ದು ಬೆನಿಫಿಟ್ಸ್ ಏನಂದ್ರೆ, ಪಾಪ ಅವ್ರು ತುಂಬ ಆರ್ಟಿಗೆ ಎಂಕರೇಜ್ ಮಾಡೋರು. ಅವರೇ ನನಗೆ ಮೊದಲ ಗುರು ಥರ, ನನಗೆ ಎಂಕರೇಜ್ ಮಾಡಿದವ್ರು ಅವರೇ. ಪ್ರೈಮರಿ ಸರ್ ಅವರು, ಪ್ರೈಮರಿಲಿ ಪಿ ಟಿ ಸರ್ ಅವರು. ಕರೆಕ್ಟ್. ಅವ್ರದ್ದು ಏನಂದ್ರೆ, ಶನಿವಾರದೊತ್ತು ಏನು ಮಾಡೋರು, ಪ್ರೇಯರ್ ಆಗಿದ ತಕ್ಷಣ ಮೈಕ್ ಕೊಡೋರು. ಯಾರಾದರೂ ಒಂದು 3-4 ಜನಕ್ಕೆ ಮೈಕ್ ಕೊಟ್ಟು ಏನಾದರೂ ಎಂಟರ್ಟೈನ್ ಮಾಡಿ ಅಂತ ವೇದಿಕೆಯನ್ನು ಕಲ್ಪಿಸ್ಕೊಡೋರು. ಬೇಸಿಕಲಿ ಮೊದಲು ವೇದಿಕೆ ಕಲ್ಪಿಸ್ಕೊಡೋದಿದೆಯಲ್ಲ, ಅವರಷ್ಟು ಈಗೋಲೆಸ್ ಪರ್ಸನ್ ಇನ್ಯಾರು ಇರಲ್ಲ. ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ಸ್ಟೇಜ್ ಕೊಡೋದು ತುಂಬ ದೊಡ್ಡ ವಿಚಾರ. ಅವರು ನಮಗೆಲ್ಲ ಸ್ಟೇಜ್ ಕೊಡೋರು, ಅವ್ರು ನಮ್ಗೆ ಸ್ಟೇಜ್ ಕೊಟ್ಟು ಏನಾದರೂ ಮಾಡಿ ಅಂತ. ನಾನು ಅವಾಗ ಏನು ಮಾಡ್ತಿದ್ದೆ, ರೇಡಿಯೋ ಮಿರ್ಚಿ ತುಂಬ ಕೇಳ್ತಿದ್ದೆ. ಅದರಲ್ಲಿ ಏನೇನೋ ಕಾಮಿಡಿಗಳೆಲ್ಲ ಬರ್ತಿತ್ತು, ಒಂದು 30 ಸೆಕೆಂಡ್ಸ್ ಕಾಮಿಡಿ ಬರ್ತಿತ್ತು ಅಡ್ವರ್ಟೈಸ್ಮೆಂಟ್ ಟೈಮ್ನಲ್ಲಿ. ಏನೇನೋ ಸ್ಟೋರಿಗಳು, ಗೂಬೆ ಮ್ಯಾನ್ ಸ್ಟೋರಿ ಅಂತೆ, ಆ ಸ್ಟೋರಿ ಅಂತ, ಈ ಸ್ಟೋರಿ ಅಂತ ಅದೆಲ್ಲ ಕದ್ಬಿಡೋದು. ಶನಿವಾರದ ಹೊತ್ತಿಗೆ ರೆಡಿ ಮಾಡ್ಕೊಳ್ಳೋದು, ಒಂದು 3-4 ಸ್ಟೋರಿ ಕದ್ದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ನಾನು ನನ್ನ ಸ್ನೇಹಿತ ಒಬ್ಬನಿದ್ದ ಗೌತಮ್ ಅಂತ, ನಾವಿಬ್ಬರು ಸೇರಿಕೊಂಡು ಒಂದು ಸ್ಕಿಟ್ ಮಾಡ್ತಿದ್ವಿ. ನಮ್ಮ ಶಾಲೆಯಲ್ಲಿ ಏನಾಗ್ತಿತ್ತು, ಆ ಸ್ಕಿಟ್ಟೇ ಫೇಮಸ್. ನಾನು ಡೈರೆಕ್ಟರು, ಅವನು ಪ್ರೊಡ್ಯೂಸರು. ಒಬ್ಬ ಡೈರೆಕ್ಟ್ರು ಪ್ರೊಡ್ಯೂಸರ್ ಕತೆ ಹೇಳೋದೇ ಸ್ಕಿಟ್ಟು. ನನಗೆ ಅವಾಗ ಡೈರೆಕ್ಟ್ರ್ ಜಾಬ್ ಏನು ಗೊತ್ತಿರಲಿಲ್ಲ. ಪ್ರೊಡ್ಯೂಸರ್ ಮೂವಿಗಳಲ್ಲಿ ನೋಡಿ ಓಕೆ ಇದು ಅಂದ್ಕೊಂಡು ಅದನ್ನು ಮಾಡ್ತಿದ್ವಿ. ಏನಂದರೆ, ಸರ್ ಒಂದು ಇಂಟರ್ನ್ಯಾಷನಲ್ ಸ್ಟೋರಿ ಮಾಡಿದ್ದೀನಿ ಸರ್, ಇದು ಸೂಪರ್ ಹಿಟ್ ಆಗುತ್ತೆ ಸರ್ ಅನ್ನೋದು. ಅವನೇನಪ್ಪ ಸ್ಟೋರಿ ಸರ್, ಗೂಬೆ ಮ್ಯಾನ್ ಸ್ಟೋರಿ ಸರ್. ಅದು ಏನಪ್ಪ ಗೂಬೆ ಮ್ಯಾನ್? ಏನಿಲ್ಲ ಸರ್, ಗೂಬೆ ಮ್ಯಾನ್ ಹೀರೋಯಿನ್ನ 4-5 ಜನ ವಿಲನ್ಸ್ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ ಸರ್, ಗೂಬೆ ಮ್ಯಾನ್ ಕಾಪಾಡೋಕೆ ಹೋಗ್ತಾನೆ ಸರ್, ಅದಾದ್ಮೇಲೆ ಏನೋ ಬೆಳಗ್ಗೆ ಆಗ್ಬಿಡುತ್ತೆ ಸರ್, ಆ ಥರದ್ದೇನೋ ಸ್ಟೋರಿ. ಆಮೇಲೆ ಏನು ಹೀರೋಯಿನ್ ಕಾಪಾಡ್ತಾನೆ, ಇಲ್ಲ ಸರ್ ಅವ್ನು ಗೂಬೆ ಅಲ್ವಾ ಸರ್, ಮಲ್ಕೊಂಡ್ಬಿಡ್ತಾನೆ, ಆ ಥರ ಕಾಮಿಡಿ ಮಾಡಕ್ಕೆ ಟ್ರೈ ಮಾಡ್ತಿದ್ವಿ. ಅದರಲ್ಲಿ ಇದೆಲ್ಲನೂ ಕೂಡ ಇನ್ಸ್ಪೈರ್ಡ್ ಇರ್ತಿತ್ತು. ಮೆಜಾರಿಟಿ ನಾನೆಲ್ಲೋ ಕೇಳಿರೋ ಕಥೆಗಳು. ಅದ್ರ ಜೊತೆಗೆ ಇನ್ನೇನಾಗ್ತಿತ್ತು, ಈಗ ಕೃಷ್ಣೇಗೌಡರು, ಗಂಗಾವತಿ ಪ್ರಾಣೇಶು, ಅದಾದ್ಮೇಲೆ ರಿಚರ್ಡ್ ಲೂಯಿಸ್ ಸರ್, ಇವ್ರದೆಲ್ಲ ಎಲ್ಲ ಹತ್ರದೇ. ಇವ್ರದೆಲ್ಲ ಹ್ಯೂಮರ್ ಬರ್ತಿತ್ತು. ಈಗ ಗಣೇಶ ಕೂರಿಸ್ದಾಗ್ಲೋ ಅಥವಾ ಅಣ್ಣಮ್ಮದೇವಿ ಕೂರಿಸ್ದಾಗ್ಲೋ ಒಂದು ಸ್ಟೇಜ್ ಮಾಡಿ ಅದರಲ್ಲಿ ಹಾಸ್ಯ ಚಟಾಕಿ ಕಾರ್ಯಕ್ರಮಗಳೆಲ್ಲ ಮಾಡೋರು. ನಮ್ಮ ಬೆನಿಫಿಟ್ ಏನಂದ್ರೆ, ನಾವು ಸೌತ್ ಬೆಂಗಳೂರವರಾಗಿರೋದ್ರಿಂದ ತುಂಬಾ ಕಲ್ಚರಲಿ ರೂಟೆಡ್. ಎಲ್ಲ ಫೆಸ್ಟಿವಲ್ಸು ಆಚರಿಸ್ತೀವಿ, ಜಾತ್ರೆ ಇರುತ್ತೆ, ಕಡಲೆಕಾಯಿ ಪರ್ಸೆಗೆ ಹೋಗ್ತೀವಿ. ಸೊ ಇಷ್ಟು ಕಲ್ಚರಲಿ ರೂಟೆಡ್ ನಮಗೆ ಒಂಥರ ಬೆನಿಫಿಟ್ ಅದು. ಯಾಕಂದ್ರೆ ಡಿಫ್ರೆಂಟ್ ಕಲ್ಚರ್ಸ್ ನೋಡ್ತೀವಿ. ಈಗ ಷಣ್ಮಹಾತ್ಮನ್ ತೇರ್ ಇರುತ್ತೆ, ಆ ತೇರ್ ಟೈಮ್ನಲ್ಲಿ ಕೆಲವೊಂದಿಷ್ಟು ಚಟುವಟಿಕೆ, ಬೆಳಗ್ಗೆ ಶಿವರಾತ್ರಿಗೊಂದು ನಡೆಯುತ್ತೆ. ಸೊ ನಾವು ಎಲ್ಲ ಹಬ್ಬ ಹರಿದಿನಗಳನ್ನು ತುಂಬಾ ಹತ್ರದಿಂದ ನೋಡಿದೀವಿ. ಅಂಡ್ ಈ ಹಬ್ಬಗಳಿದ್ದಷ್ಟು ಆ ಹಬ್ಬಗಳ ಟೈಮ್ನಲ್ಲಿ ಎಂಟರ್ಟೈನ್ಮೆಂಟ್ ಕೊರತೆ ಇರಲ್ಲ. ಈಗ ಶಿವರಾತ್ರಿ ಆದಾಗ ಒಂದು ಟಿವಿಲಿ ಒಂದು ಯಾವ್ದೋ ಶಿವಂದ ಸಿನಿಮಾ ಹಾಕ್ಬಿಡೋದು,
ಶಿವಮೆಚ್ಚಿದ ಕಣ್ಣಪ್ಪ, ಬೇಡರ ಕಣ್ಣಪ್ಪನೋ, ಆಮೇಲೆ ಭಕ್ತ ಸಿರಿಯಾಳ, ಇವೆಲ್ಲ ಸಿನಿಮಾಗಳು ರಿಪಿಟೇಷನ್ ಅಲ್ಲಿ ಅದನ್ನೇ ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಸ್ಟೇಜ್ ನಲ್ಲಿ ಪ್ರೋಗ್ರಾಮ್ಸ್ ಮಾಡೋದು. ಸೊ ಪ್ರೋಗ್ರಾಮ್ಸ್ ಮಾಡೋಕೆ ಜನರಲಿ ಇದೊಂದು ಹಾಸ್ಯ ಕಾರ್ಯಕ್ರಮ. ಈ ಹಾಸ್ಯ ಕಾರ್ಯಕ್ರಮನು ನೋಡಿ ನನಗೆ ಕದಿಯೋದು, ಅದೆಲ್ಲ ಜೋಕ್ಸ್ ಎಲ್ಲ ಬರ್ಕೊಂಡ್ಬಿಡೋದು, ಒಂದ್ ಬುಕ್ ಇಟ್ಕೊಂಡು ಯಾವ ಜೋಕ್ಸ್ ಅಂತ. ಅದರಲ್ಲಿ ಒಂದಿಷ್ಟು ಕೃಷ್ಣೇಗೌಡರ ಜೋಕ್ಸ್ಗಳಾಗಿರ್ಬೋದು, ಆಮೇಲೆ ಪ್ರಾಣೇಶ್ ಅವ್ರದ್ದು ಜೋಕ್ಸ್ಗಳು, ಇವೆಲ್ಲ ಬರ್ಕೊಂಡು ಶನಿವಾರದ ಹೊತ್ತು ಪರ್ಫಾರ್ಮ್ ಮಾಡ್ತಿದ್ದೆ. ಅಲ್ಲಿ ಪರ್ಫಾರ್ಮ್ ಮಾಡುವಾಗ ಮೊದಲು ಕಲಾವಿದನಿಗೆ ತುಂಬಾನೇ ಖುಷಿ ಕೊಡೋದೇನಂದ್ರೆ ಚಪ್ಪಾಳೆ. ಸೊ ಆ ಚಪ್ಪಾಳೆ ಸಿಕ್ತಿತ್ತಲ್ಲ, ಅದು ಇನ್ನೂ ಎಂಕರೇಜ್ ಮಾಡ್ತಿದ್ದೆ, ಇನ್ನೇನಾದ್ರೂ ಮಾಡ್ಬೇಕಂತ. ಜೊತೆಗೆ ಏನಾಯ್ತು, ಪ್ರೈಮರಿಯಲ್ಲಿ ಒಂದು ನಾಟಕ ಮಾಡಿಸಿದ್ರು ಏಕಲವ್ಯಂದು. ನಾನು ಅದರಲ್ಲಿ ದ್ರೋಣಾಚಾರ್ಯನ ಪಾತ್ರ ಮಾಡಿದೆ. ಅದಕ್ಕೆ ಬಿಫೋರ್ ಪೈಡ್ ಪೈಪರ್ ಮಾಡಿಸಿದ್ರು, ಅದು ಇಂಗ್ಲಿಷ್ ನಾಟಕ. ನಮ್ದು ತುಂಬಾ ಅದ್ಭುತವಾದ ಇಂಗ್ಲಿಷ್. ಸಿನಿಮಾದಲ್ಲೂ ಆಕ್ಟಿಂಗ್ ಮಾಡಿದ್ರಿ ಅನ್ಸುತ್ತೆ. ಅದೇ ಒಂದು ಗುರುಕುಲ ಅಂತ ಒಂದು ಮೂವಿಲ್ ಮಾಡಿದ್ದೆ. ದೊಡ್ಡ ರೋಲ್ ನಂದು, ನನಗೆ ಸಖತ್ ದೊಡ್ಡ ರೋಲ್ ಕೊಟ್ಟಿದ್ರು. ಆಮೇಲೆ ಡಬ್ಬಿಂಗ್ಗೆಲ್ಲ ಕರೆದಿದ್ರು, ಹೋದೆ. ಏನಪ್ಪಾ ಡಬ್ಬಿಂಗ್ ಅಂದ್ರೆ ಗಾಳಿ. ಇಡೀ ಮೂವಿಲ್ ನಂದು ಅದೊಂದೇ ಡೈಲಾಗು, ಗಾಳಿ ಅಷ್ಟೇ. ಇಡೀ ನಾನು ಎಲ್ಲಾರ್ಗು ಹೇಳ್ಕೊಂಬಂದು ನಂದು ದೊಡ್ಡ ರೋಲ್ ಇದೆ ಈ ಮೂವಿಲಿ ಬನ್ನಿ ಅಂತ. ಹೋದೆ, ನಂದು ಅಷ್ಟೇ ಶಾರ್ಟ್ ಆಗಿರೋದು ಗಾಳಿ ಬಿಟ್ಟಿದ್ದ. ಅವಾಗ ಶಾಕ್ ನನಗೆ ಅವತ್ತು ಫಿಲ್ಮ್ ಮೇಕಿಂಗ್ ಒಂಥರ ಕನ್ಫ್ಯೂಸಿಂಗ್, ಒಂಥರ ಮ್ಯಾಜಿಕ್ ಅನ್ಸಿದೆ. ಆಗ ಶೂಟ್ ಮಾಡುವಾಗ ಏನೋ ಮಾಡ್ತಿದ್ರು, ಏನೇನೋ ತೆಗಿತಿದ್ರು. ನನ್ನನ್ನು ಸುಮ್ನೆ ಯಾವ್ದೋ ವಾಲ್ ಹತ್ರ ನಿಲ್ಸಿ ಗಾಳಿ ಅನ್ನೋ ಅಂದಿದ್ರು. ನನಗೇನ್ ಗೊತ್ತು, ನಾನು ಗಾಳಿ ಅಂದಿದ್ದೆ ಅಷ್ಟೇ. ಆಮೇಲೆ ಎಡಿಟ್ ಅಲ್ಲಿ ಆಗುವಾಗ ಗುರುಕುಲದಲ್ಲಿ ಗುರುಗಳು ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ, ಒಬ್ಬೊಬ್ಬ ಸ್ಟೂಡೆಂಟ್ಸ್ ಒಂದೊಂದು ಉತ್ತರ ಕೊಡ್ತಾರೆ. ಆಗ ನಾನ್ ಕೊಡೋ ಉತ್ತರ ಗಾಳಿ. ಅದಕ್ಕೆ ಗುರುಗಳು ಶಬಾಷ್ ಅಂತ ಜನ ಎಲ್ಲ ಚಪ್ಪಾಳೆ ಬಿಡ್ತಾರೆ. ಅದು ಸೀನು. ನಾನು ಹೌದಾ, ಇದು ಯಾರು ಇರ್ಲೇ ಇಲ್ವಲ್ಲ ಶೂಟ್ ಮಾಡುವಾಗ, ನಾನು ಒಬ್ಬನೇ ನಿಲ್ಸ್ಬಿಟ್ಟು ಗಾಳಿ ಅನ್ಸಿದ್ರಲ್ಲ ಅಂತ. ಸೊ ನನಗೆ ಅವೆಲ್ಲ ಶಾಕ್ ಕೊಡ್ತಾ ಹೋಯ್ತು, ಒಂದೊಂದೇ ಎಲಿಮೆಂಟ್ಸ್. ಹಿಂಗೆ ನಾಟಕ ಮಾಡ್ಕೊಂಡು ಬರುವಾಗ ನಮ್ಮ ಶಾಲಾ ರಂಗಭೂಮಿಯಲ್ಲಿ ಇದ್ದೆ. ಅಲ್ಲೂ ಕೂಡ ಅವಾರ್ಡ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಈ ಅವಾರ್ಡ್ಸ್ ಬರುವಾಗ ಸ್ವಲ್ಪ ಜೋಶ್ ಹತ್ಬಿಡ್ತು, ಇನ್ನೂ ಏನಾದ್ರು ಮಾಡ್ಬೇಕಂತ. ಏಕಪಾತ್ರ ಅಭಿನಯಗಳನ್ನು ಮಾಡ್ತಿದ್ದೆ. ಆಮೇಲೆ ಮಕ್ಕಳ ಕೂಟ, ಅದು ತುಂಬಾನೇ ದೊಡ್ಡ ಗಿಫ್ಟ್. ಅದು ಮಕ್ಕಳ ಕೂಟದಲ್ಲಿ ಸಮರ್ ಕ್ಯಾಂಪ್ಸ್ ಆದಾಗ ಅಲ್ಲಿ ಬೇರೆ ಬೇರೆ ಸ್ಟ್ರೀಮ್ಸ್ ನಲ್ಲಿ ತುಂಬಾ ಆಕ್ಟಿವ್ ಇರುವಂತ ಟೀಚರ್ಸ್ ಬರೋರು, ನಮ್ಗೆ ಹೇಳ್ಕೊಡೋರು. ಇದೆಲ್ಲ ಮಾಡ್ತಾ 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 ಗೊತ್ತಿಲ್ದಲೆ ನನ್ನೊಳಗೆ ಒಂಥರ ಈ ರಂಗಭೂಮಿ ಆಗಿರ್ಲಿ, ಚಿತ್ರರಂಗ ಅದರ ಪ್ರೀತಿ ಹುಟ್ಕೋತು. ಅಂಡ್ ಸಿನಿಮಾದ ಹುಚ್ಚಾಗ್ಬಿಟ್ಟೆ, ಹೆವಿ ಸಿನಿಮಾಗಳು ನೋಡಿ. ಮತ್ತೆ ನಾನು ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ನೋಡಿದೆ, ಒಂದು ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡು ನಾಗವಲ್ಲಿ ಅನ್ಕೊಂಡು ಶೂಟ್ ಮಾಡಿದ್ದು. ಏನೇನೋ ಶೂಟ್ ಮಾಡ್ತಿದ್ದಿದ್ದು ಅವಾಗ, ಸುಮ್ನೆ ಏನೇನೋ ಶೂಟ್ ಮಾಡೋದು. ಯಾವ್ದಾದ್ರು ಮೂವಿ ಬಂದ್ರೆ ಅದ್ರದ್ದು ಸ್ಪೂಫ್ ಮಾಡೋದು, ಕ್ಯಾಮ್ರಾ ಇಟ್ಕೊಂಡು. ಮತ್ತೆ ಏರಿಯಾ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಗುಡ್ಡೆ ಹಾಕೊಂಡು ಸಿನಿಮಾಗಳನ್ನ ಮಾಡೋದು. ಅವಾಗಿಂದ ಹುಚ್ಚಿತ್ತು, ಬಟ್ ಅದು ತೀವ್ರತೆಗೆ ದಾಟಿದ್ದು PUC ಟೈಮ್ನಲ್ಲಿ. ಆಗ ಒಂದ್ಸತಿ ನಾನು ಕೇಳ್ಪಟ್ಟಿದ್ದು, ಬಾಲಾಜಿ ನೀವೆಲ್ಲ ಸೇರಿ ನಾಟಕ ಮಾಡುತ್ತಿಲ್ಲ ಅನ್ನೋದೇ ಒಂದು ನಾಟಕ ಅನ್ನೋದು. ನಾವ್ ಮಾಡಿದ ಫಸ್ಟ್ ನಾಟಕನೇ ನಾವು ನಾಟಕ ಮಾಡ್ತಿಲ್ಲ ಅಂತ. ಸೊ ನನಗೇನಾಯ್ತು, ಒಂದು ಟೀಮ್ ಕಟ್ಟಬೇಕು ಅಂತೆಲ್ಲ ಡಿಸಿಷನ್ ಆಯ್ತು. ಧನುಷ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಧನುಷ್ ಅವರು ಒಂದು ಟೀಮ್ ಕಟ್ಟೋಣ, ಒಂದು ಮಾಡೋಣ ನಾಟಕ ಅಂತೆಲ್ಲ ಅಂದ್ರು. ಮುಂಚೆ ಒಂದು ಮಾಡಿದ್ವಿ ನಾವೆಲ್ಲ ಸೇರಿ, ಒಂದು ಅಂತಿಮ ತೀರ್ಪು ಅಂತ ಯೇಸು ಕ್ರಿಸ್ತಂದೊಂದು ನಾಟಕ ಮಾಡಿದ್ವಿ. ಅದಾದ್ಮೇಲೆ ಈಗ ನೀನೇ ಒಂದು ಯಾವ್ದಾದ್ರು ನಾಟಕ ಬರಿ ಅಂತ. ನನಗೆ ಕ್ರೈಸ್ಟ್ ಯೂನಿವರ್ಸಿಟಿಲಿ ಅವಾಗ ನನ್ನನ್ನು ಕರ್ಸೋರು ಯಾವ್ದಾದ್ರು ನಾಟಕ ಇದ್ರೆ ಮಾಡ್ಸಕ್ಕೆ. ಅವಾಗ ಅವ್ರಿಗೊಂದು ನಾಟಕ ಬರಿಬೇಕು, ಇನ್ 2 days ಇದೆ. ಅವ್ರು ಏನಂದ್ರೆ ಅವ್ರು ರೆಡಿ ಆಗಿಲ್ಲ ನಾಟಕಕ್ಕೆ. ಇನ್ 2 days ಅವ್ರ ಟೀಚರ್ಸ್ ಬಿಟ್ಟಿಲ್ಲ, ನೀವು ಮಾಡ್ಲೇಬೇಕು ಒಂದು ನಾಟಕ ನಿಮ್ ಕಡೆಯಿಂದ ಅಂತ, ಅವ್ರ ಪ್ರೊಡಕ್ಷನ್ಸ್ ಇಂದ ಕಾಲೇಜಲ್ಲಿ. ಅಂಡ್ ಅದು ಕೂಡ ಕ್ರೈಸ್ಟ್, ಎಲ್ಲಾ ಕ್ರೈಸ್ಟ್ಗಳು ಸೇರಿ ಒಂದು ಯೂನಿವರ್ಸಿಟೀಸ್ ಒಂದು ಫೆಸ್ಟಿವಲ್. ಅದು ಎಲ್ಲ ಯಾವ್ಯಾವ್ದು ಕ್ರೈಸ್ಟ್ ಯೂನಿವರ್ಸಿಟೀಸ್ ಇದೆ ಅದ್ರದ್ದೆಲ್ಲ ಸೇರಿ ಒಂದು ಫೆಸ್ಟಿವಲ್. ಈಗ ಅದಕ್ಕೆ ಡೈರೆಕ್ಟ್ ಮಾಡಕ್ ಕರೆದ್ರು ನಂಗೆ ನಾಟಕ. ನಾನೇನ್ ಮಾಡಿದೆ, ಅದಕ್ಕೆ ಮುಂಚೆ ಒಂದು ಏಕಪಾತ್ರ ಅಭಿನಯ ಬರ್ದಿದ್ದೆ. ನಮ್ದೇನಂದ್ರೆ ರೈಟಿಂಗ್ ಅಲ್ಲಿ ಯಾವ್ದನ್ನು ಕ್ರಿಯೇಟಿವಿಟಿ ಅನ್ನೋದು ಇದೆಯಲ್ಲ, ಇದೊಂಥರ ಯುವದೋಪು ತರ. ನಮ್ದು ಕಾಮಿಡಿ ಇದೆಯಲ್ಲ, ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಎಲ್ಲ ಮಿಕ್ಸ್ ಮಾಡಿ ಒಂದು ಹೊಸ ಖಾದ್ಯ ಕೊಡಂಗೆ. ಕ್ರಿಯೇಟಿವಿಟಿ ಅಂದ್ರೆ ಅಷ್ಟೇನೆ, ನಮ್ಗೆ ಎಲ್ಲೆಲ್ಲಿಂದಾನು ಏನೇನೇನೇನೇನೇನೋ ಇಷ್ಟ ಆಗಿರುತ್ತೆ, ಅದನ್ನೆಲ್ಲ ಸೇರಿಸಿ ಹೊಸದೇನೇನೋ ಕೊಡೋದು ಜನಕ್ಕೆ. ಎಲ್ಲೋ ನಾವು ಆಕಾಶದಿಂದ ಏನು ತಗೊಂಡ್ಬರಲ್ಲ, ಯಾಕಂದ್ರೆ ನಮ್ ಪ್ರಪಂಚದಲ್ಲಿ ನಾವೇನ್ ನೋಡಿರ್ತೀವಿ, ನಾವೇನ್ ಕನ್ಸ್ಯೂಮ್ ಮಾಡಿರ್ತೀವಿ, ಅದನ್ನೇ ಜನಕ್ಕೆ ಕೊಡೋದು. ಎಕ್ಸಾಂಪಲ್ 99 ವೆರೈಟಿ ದೋಸೆ ಅಂತ ಮಾಡ್ತಾರೆ, ಅದೇ ದೋಸೆನೆ, ಎಲ್ಲ ಬೇರೆ ಬೇರೆ ಮೆಟೀರಿಯಲ್ಸ್ ಹಾಕ್ತಾರೆ ಅಷ್ಟೇ, ಬಿಟ್ರೆ ದೋಸೆ ಅದೇ ಅಲ್ವಾ, ಬೇಸ್ ಅದೇ ಅಷ್ಟೇ. ಆ ಥರ ನನಗೆ ಇನ್ 2 days ಇದೆಯಲ್ಲ ಏನ್ ಮಾಡೋದು, ಅದು ತುಂಬಾ ಚಾಲೆಂಜಸ್. ಅಂಡ್ ಫಿಲ್ಮ್ ಮೇಕಿಂಗ್ ಅಥವಾ ಆರ್ಟ್ ಅಲ್ಲಿ ಡೆಡ್ಲೈನ್ಸ್ ಚಾಲೆಂಜಸ್ ಇದ್ರೆ ಚೆನ್ನಾಗಾಗುತ್ತೆ ಕೆಲಸ. ನಾವೇನ್ ಅನ್ಕೊಂತೀವಿ, ಡೆಡ್ಲೈನ್ ಇಟ್ಕೊಳ್ಳಲ್ಲ. ಓಕೆ ನಮ್ ಸಿನಿಮಾ ಹಿಂಗ್ ಬರ್ಬೇಕು, ಹೋಗ್ತಾ ಇರ್ತೀವಿ, 1 ವರ್ಷ 2 ವರ್ಷ ಹೋಗ್ತಾ ಇರ್ತೀವಿ, ಮಾಡ್ತಾನೆ ಇರ್ತೀವಿ. ಯೋಚನೆ ಸಾಕು, ಒಂದಿಷ್ಟು ಮಾಡ್ಬೇಕು ಬಿಟ್ಬಿಡ್ಬೇಕು. ನಾವು ಹೆವಿ ಯೋಚನೆ ಮಾಡಿ ಹಾಳಾಗ್ಬಿಡುತ್ತೆ ಕೆಲವು ಟೈಮ್ ಪ್ರಾಜೆಕ್ಟ್ಸ್. ಹಂಗಾಗಿ ನೀವು 2 ದಿನದಲ್ಲಿದೆ ಏನ್ ಮಾಡೋದು. ನಾನೊಂದು ಏಕಪಾತ್ರ ಅಭಿನಯ ಮಾಡಿದೆ. ಅದ್ರಲ್ಲಿ ಏನಂದ್ರೆ ಚಕ್ರವ್ಯೂಹ ಅಂತ, ಅಭಿಮನ್ಯು ಚಕ್ರವ್ಯೂಹದೊಳಗೆ ಸಿಲುಕೊಳ್ಳೋದು. ಒಬ್ನ ಯಾರೋ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಅಭಿಮನ್ಯು ಪಾತ್ರ. ಅವನ ಪಾತ್ರನ ಒಬ್ಬ ಭಿಕ್ಷುಕ ನೋಡ್ತಾ ಇರ್ತಾನೆ. ಭಿಕ್ಷುಕ ಮತ್ತೆ ಅವನೊಂದು ಸ್ವಲ್ಪ ಮೆಂಟಲಿ ಡಿಸೇಬಲ್ಡ್ ಪರ್ಸನ್. ಅವ್ನು ನೋಡ್ಬಿಟ್ಟು ಅಭಿಮನ್ಯು ಬಾಯ್ಲಿ ಅಂತ ಕರೀತಾನೆ. ನಾನು ಅಭಿಮನ್ಯು ಅಲ್ಲ, ಅವ್ನ ಪಾತ್ರ ಆಗ್ದವ್, ನಾನು ಬಾಯ್ ನಿನ್ನ ಹತ್ರ ಮಾತಾಡ್ಬೇಕು. ಅವ್ರಿಬ್ರು ನಡುವೆ ಆಗೋ ಕಾನ್ವರ್ಸೇಷನ್.
ನೀನ್ ಹೆಂಗ್ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡೆ, ನಾನು ಇಲ್ಲಿ ಹಣದ ಚಕ್ರವ್ಯೂಹ, ವ್ಯಾಮೋಹದ ಚಕ್ರವ್ಯೂಹ ಮತ್ತೆ ಸಂಬಂಧಗಳ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಗೊತ್ತಿಲ್ಲದೆ ನಾನು ಒಳಗೆ ಹೋಗ್ಬಿಟ್ಟೆ, ಈಗ ಆಚೆ ಬರಕ್ ಆಗ್ತಿಲ್ಲ ಅಂತ ಒಂದು ಬರ್ದಿದ್ದೆ. ನನಗೆ ಅವಾಗ ಅದ್ರ ಡೆಪ್ತೇ ಅರ್ಥ ಆಗಿರ್ಲಿಲ್ಲ. ಸುಮ್ನೆ ಒಂದು ಫಿಲಾಸಫಿ ಹೊಡಿಯೋಣ ಅಂತ ಬರ್ದಿದ್ದು. ಅದ್ ನನ್ಗೆ ಅವಾರ್ಡ್ ಬಂದ್ಬಿಡ್ತು ಎಲ್ಲ ಕಡೆ. ಓಕೆ, ಅದೇ ಕಾನ್ಸೆಪ್ಟ್ ಎತ್ಬಿಡೋಣ ಅಂತ ನಾನೇ ಮಾಡಿದ್, ನಾನೇ ಎತ್ಬಿಟ್ಟು ಈ ಕಡೆಗೆ ಹಾಕೋಣ ಅಂತ ಎತ್ತದೆ. ಅದ್ರದ್ದು ಒಂಚೂರು ಮಿಕ್ಸ್ಚರ್ ಮಾಡ್ತಾ ಇದ್ದೆ. ಆಮೇಲೆ 3 ಜನ ಆಕ್ಟರ್ಸ್ ಅಷ್ಟೇ ಇದ್ದಿದ್ದು. ಈಗ 3 ಜನಕ್ಕೆ ಏನಾದ್ರು ಮಾಡ್ಬೇಕು. 3 ಜನ ಕೂರ್ಸ್ಕೊಂಡೆ, ನಿಮ್ ಲೈಫಲ್ಲಿ ಪ್ರಾಬ್ಲಮ್ ಏನು, ನಿಮ್ ಲೈಫಲ್ಲಿ ಪ್ರಾಬ್ಲಮ್ ಇಲ್ಲ, ನಿಮ್ ಲೈಫಲ್ಲಿ 3 ಜನರದ್ದು ಪ್ರಾಬ್ಲಮ್ ಬರ್ಕೊಂಡು 3 ಜನರದ್ದು ಒಂದು ಹುಚ್ಚಾಸ್ಪತ್ರೆ ಒಂದು ವಾರ್ಡ್ ನಲ್ಲಿ ನಡೆಯೋ ಕತೆ ತರ ಬರ್ಕೊಂಡ್ ಮಾಡಿದೆ. ಕೊನೆಯದೇನಂದ್ರೆ ನಾಟಕ ಕನ್ಕ್ಲೂಡ್ ಆಗದೆ, ನಾವು ನಾಟಕ ಮಾಡ್ತಿಲ್ಲ, ನಾಟಕ ಮಾಡ್ತಿರೋದು ನೀವು ಅಂತ ಆಡಿಯನ್ಸ್ ತೋರ್ಸೋದು. ಏನಾಗೋಯ್ತು, ಅದೇ ನನ್ನ ಮೊದಲನೇ ನಾಟಕ, ಮೊದಲನೇ ರಿವ್ಯೂ ಸೆಷನ್. ನಾವೇನ್ ಮಾಡಿದ್ವಿ, ನಾಟಕ ಆಗಿದ ತಕ್ಷಣ ಫೀಡ್ಬ್ಯಾಕ್ ಚೀಟಿ ಎಲ್ಲ ರೆಡಿ ಮಾಡಿದ್ವಿ. ಎಲ್ಲ ಬರೆದ್ರು ಫೀಡ್ಬ್ಯಾಕ್ಸು, ಎಲ್ಲ ಚೆನ್ನಾಗಿ ಮಾತಾಡ್ಸೋದ್ರು. ಹೌಸ್ಫುಲ್ ಆಗಿತ್ತು ಶೋ. ಫಸ್ಟ್ ಶೋನೇ ಹೌಸ್ಫುಲ್, ಯಾಕಂದ್ರೆ ನಮ್ಮ ಫ್ಯಾಮಿಲಿಯವರೇ ಬಂದಿದ್ದು ಎಲ್ಲರೂ. ಹೌಸ್ಫುಲ್ ಆಗೇ ಆಗುತ್ತೆ ಅದು. ಆಯ್ತು, ಹೌಸ್ಫುಲ್ ಆಯ್ತಲ್ಲ ಅಂದ್ಬಿಟ್ಟು ಫೀಡ್ಬ್ಯಾಕ್ ಸೆಷನ್ ನೋಡ್ತೀವಿ. ಫೀಡ್ಬ್ಯಾಕು, ಇದು ನಾಟಕನೇ ಅಲ್ಲ, ದಯವಿಟ್ಟು ನೀವು ಯಾರು ನಾಟಕ ಮಾಡ್ಬಿಡಿ, ಡಬ್ಬಾ ತರ ಬಂದಿದೆ, ನನ್ ದುಡ್ಡು ವೇಸ್ಟ್ ಆಯ್ತು, ಒಂದು ಪಾಸಿಟಿವ್ ರಿವ್ಯೂ ಇಲ್ಲ. ನಾವು ಈ ತರ ನೆಗೆಟಿವ್ ರಿವ್ಯೂ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ವಲ್ಲ ಅಂತ. ಆಮೇಲೆ ಓಕೆ, ಇದನ್ನ ಥಿಂಕ್ ಮಾಡ್ಬೇಕು ಯಾಕೆ ಅಂತ. ನನಗೆ ಯಾರೋ ಒಬ್ರು ಫೋನ್ ಮಾಡ್ಬಿಟ್ಟು, ಏನದು ನಾಟಕ ಮಾಡ್ತಿರೋದು ನೀನು, ನಾನು ದುಡ್ಡು ಕೊಟ್ಟು ಬೈಸ್ಕೊಳಕ್ ಬರ್ಬೇಕಾ ನಾನು ಥಿಯೇಟ್ರಿಗೆ? ನಮಗ್ ಬೈಯಂಗಿದ್ರೆ ನೀನೇ ನಾಟಕ ಮಾಡ್ಬೇಕು, ನಾವು ನಾಟಕ ನಾಟಕ ಮಾಡ್ತಿರೋದು ನೀವು ಅಂತ ಆಡಿಯನ್ಸ್ ಬೇರೆ ಬೈತೀಯ ನೀನು, ಹಂಗೆ ಹಿಂಗೆ ಅಂತಲ್ಲ. ನಾನು ಉಪೇಂದ್ರ ಒಂಥರ ಆಯ್ತು, ಕಾಂಟ್ರವರ್ಸಿ ಆಗೋಯ್ತಲ್ಲ ಇದು ನಾಟಕ ಅಂತ. ಸರಿ ಆಯ್ತು, ಒಂಚೂರು ಅದನ್ನ ರೀವರ್ಕ್ ಮಾಡೋಣ ಅಂತ ನನಗೆ ಅವತ್ತೇ ಅನ್ಸಿದ್ದು. ಪ್ರಾಬಬ್ಲಿ ನಾನು ಅಲ್ಲೇ ಬಿಟ್ಬಿಡ್ಬೋದಿತ್ತು, ಯಾಕಂದ್ರೆ ಅದು ಎಕ್ಸ್ಟ್ರೀಮ್ಲಿ ನೆಗೆಟಿವ್ ರಿವ್ಯೂಸ್ ಬಂದಿತ್ತು. ನೀನ್ ಮಾಡ್ಲೇಬೇಡ, ನಿನಗ್ ಬರಲ್ಲ ಅಂದಾಗ ಒಬ್ಬ ಮನುಷ್ಯನ್ ಕುಗ್ಗಿಸ್ಬಿಡುತ್ತದೆ ಫಸ್ಟ್ ಪ್ರಯತ್ನ. ಬಟ್ ಆ ಟೈಮ್ನಲ್ಲಿ ಗೊತ್ತಿಲ್ಲ, ನನ್ಗೆ ಥ್ಯಾಂಕ್ಸ್ ಹೇಳ್ಕೋಬೇಕು ಆ ಟೈಮ್ಗೆ. ಮಾಡೋಣ, ಇನ್ನೇನಾದ್ರು ಕರೆಕ್ಷನ್ ಮಾಡೋಣ ಅನ್ಬಿಟ್ಟು ಇನ್ನೊಂದು ಶೋ ಮಾಡಿದ್ವಿ. ಆ ಶೋ ಮೈಲ್ಡ್ ರಿವ್ಯೂಸ್ ಬಂತು, ಚೆನ್ನಾಗಿ ಮಾಡಿದಿರ ಕಣ್ರ ಹುಡುಗರ, ಚೆನ್ನಾಗಿದೆ. ಓಕೆ, ಕರೆಕ್ಷನ್ಸ್ ಮ್ಯಾಟರ್ ಆಗುತ್ತೆ. ಕೆಲವು ಟೈಮ್ ನಾವೇನ್ ಅನ್ಕೋತೀವಿ, ಸಿನಿಮಾ ಆಗ್ಲಿ ನಾಟಕ ಆಗ್ಲಿ ಇದೊಂದು ಸಂವಹನ, ಒಂದು ಮಾಸಸ್ಗೆ ನಾವೇನೋ ಕಮ್ಯುನಿಕೇಟ್ ಮಾಡಕ್ ಟ್ರೈ ಮಾಡ್ತಿದೀವಿ. ಏನನ್ ಬೇಕಾದ್ರೂ ಆಗಿರ್ಬೋದು, ನಮ್ಮ ತಲೆಯಲ್ಲಿರುವಂತ ಒಂದು ಐಡಿಯಾಲಜಿನ ಕಮ್ಯುನಿಕೇಟ್ ಮಾಡ್ತಿದೀವಿ, ಯಾವುದೋ ಒಂದು ಮೈಥಾಲಜಿನ ಕಮ್ಯುನಿಕೇಟ್ ಮಾಡ್ತಿದೀವಿ, ಅಥವಾ ಏನೋ ಒಂದು ಫಿಲಾಸಫಿನ ಕಮ್ಯುನಿಕೇಟ್ ಮಾಡಕ್ ಟ್ರೈ ಮಾಡ್ತೀವಿ. ಕೆಲವು ಟೈಮ್ ನಾವು ಅದು ಎಡುವ ಸಾಧ್ಯತೆಗಳು ತುಂಬಾ ಇರುತ್ತೆ. ಸಂಭಾಷಣೆಯ ಮೂಲಕ ನಾನು ಅಂದ್ಕೊಂಡಿರೋದೇ ಬೇರೆ, ಅಲ್ಲಿ ಸಂಭಾಷಣೆಯಲ್ಲಿ ನಾನು ಪದಗಳನ್ನ ಜೋಡಿಸಿದಾಗ ಬಂದಿರೋಂಥ ಮೀನಿಂಗೇ ಬೇರೆ, ಅದು ಕೂಡ ಬೇರೆ ತರ ಅದು ಬ್ಯಾಕ್ ಫೈರ್ ಆಗೋ ಸಾಧ್ಯತೆಗಳಿರುತ್ತೆ. ಓ, ಇದು ಈ ತರ ಅನ್ಕೊಂಡು ಆ ಫೀಡ್ಬ್ಯಾಕ್ನೆಲ್ಲ ತಗೊಂಡು ನಾವು ಕರೆಕ್ಟ್ ಮಾಡ್ತಾ ಇನ್ನು ಅದನ್ನ ಎನ್ಹಾನ್ಸ್ ಮಾಡಕ್ ಟ್ರೈ ಮಾಡಿದ್ವಿ. ಸೆಕೆಂಡ್ ಶೋ ಚೆನ್ನಾಗಾಯ್ತು. ಥರ್ಡ್ ಒಂದು ಕಾಂಪಿಟೇಷನ್ ಮಾಡಿದ್ವಿ, ರಾಜ್ಯ ಮಟ್ಟದ ಒಂದು ಕಾಂಪಿಟೇಷನ್. ನಮ್ಮ ಅಪ್ಪ ಅವ್ರು ಹೇಳಿದ್ರು ಅದಕ್ಕೆ ಹೋಗಿ ಸಬ್ಮಿಟ್ ಮಾಡಿ ಅಂತ. ಅಲ್ಲೂ ಮಾಡಿದ್ವಿ. ಕಾಂಪಿಟೇಷನ್ ಎಲ್ಲ ಆಯ್ತು ಚೆನ್ನಾಗಿ. ಹೊರಗಡೆ ಆಡಿಯನ್ಸ್, ಏನೋ ಹಂಗ ರಿಯಲ್ ಆಗಿ ಹೊಡಿಸ್ತಿರಲ್ಲ ನೀನು, ಡೈರೆಕ್ಟ್ರು ಒಂದು ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಹೊಡೆಯೋದು, ನಾವು ನಮ್ಮ ಹುಡುಗ ಜೋಶ್ಕೋ ಹೊಡೆದ್ಬಿಟ್ಟ ರಿಯಲ್ ಆಗಿ. ಹಂಗೆಲ್ಲ ಮಾಡಿಸ್ಬಾರ್ದು, ಅಭಿನಯ ಮಾಡ್ಬೇಕು ನೀವು, ಅಲ್ಲಿ ಹೊಡೆಯೋದ್ಗಿಡಿಯೋದೆಲ್ಲ ಮಾಡ್ಬಾರ್ದು ಆನ್ ಸ್ಟೇಜು ಅಂತ. ಆಮೇಲೆ ರಿವ್ಯೂ, ಅದ್ರದ್ದು ಫೈನಲ್ ಡೇ ಜಡ್ಜ್ಮೆಂಟು ಎಲ್ಲ ನಮ್ಗೆ ಭಯ. ಫಸ್ಟ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಹೆಂಗಪ್ಪ ಅಂತ. ನಾಟಕಗಳು ಒಂದೊಂದೇ ರಿವ್ಯೂ ಕೊಡ್ತಾ ಇದ್ರು. ಇದು ಯಾವುದೋ ನಾಟಕದ ಹೆಸರು ಹೇಳೋದು, ನೀವು ದಯವಿಟ್ಟು ಇನ್ಮೇಲೆ ಯಾರು ನಾಟಕ ಮಾಡಬೇಡಿ, ನಿಮಗೆ ಬರಲ್ಲ ನಾಟಕ ಮಾಡಕ್ಕೆ, ಎಂತ ಅಸಹ್ಯವಾದ ನಾಟಕ ಮಾಡಿದಿರ, ಇಂಥ ನಾಟಕ ಮಾಡಕ್ ನೀವು ಯಾಕೆ ಬರ್ತೀರಾ ಕನ್ನಡ ರಂಗಭೂಮಿ, ಹಂಗೆಲ್ಲ ಬೈತಾ ಇದಾರೆ ಜಡ್ಜು. ಓ, ನಮ್ದಿನ್ ಯಾವ ಲೆವೆಲ್ಗೆ ಬೈಬೋದು ಅಂತ ನಾವು. ಆಯ್ತು, ಒಬ್ರದ್ದು ಆದ್ಮೇಲೆ ಒಬ್ರದ್ದು ಹೇಳ್ತಾ ಇದಾರೆ, ನಮ್ದು ಹೇಳ್ತಾನೆ ಇಲ್ಲ ರಿವ್ಯೂ. ನಮ್ದು ಬಂತಾ, ಅಷ್ಟರಲ್ಲಿ ಯಾರೋ ಒಬ್ರು ಗೆಸ್ಟ್ ಏನೋ ಬಂದ್ರು, ಇದ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಅಂತ ಬಿಟ್ಬಿಟ್ರು. ನಮ್ದು ರಿವ್ಯೂನೇ ಕೊಡ್ಲಿಲ್ಲ. ಓ, ಏನಿದ್ ರಿವ್ಯೂ ಕೊಡ್ಲಿಲ್ವಲ್ಲ, ಮೀಟರ್ ಆಫ್. ಆಮೇಲೆ ನೋಡಿದ್ರೆ ಪ್ರಶಸ್ತಿಗಳು ಅನೌನ್ಸ್ ಮಾಡ್ಬಿಟ್ರು, ನಮ್ದು ಹೇಳಲೇ ಇಲ್ಲ ರಿವ್ಯೂ. ನಾನು ಇದು ಯಾಕೋ ಮಕ್ಕರಾಯ್ತು, ನಮ್ಗೆ ಬರಲ್ಲ ಅವಾರ್ಡು ಅಂತ. ಆಮೇಲೆ ಅತ್ಯುತ್ತಮ ಅಭಿನಯ ನಮ್ಮ ನಾಟಕದವ್ನು ಒಬ್ನಿಗೆ ಕೊಟ್ರು, ಓವರ್ ಆಲ್ ಬೆಸ್ಟ್ ಆಕ್ಟರ್, ಪರವಾಗಿಲ್ಲ ಯಾವುದೋ ಒಂದು ಅವಾರ್ಡ್ ಬಂತು. ಅತ್ಯುತ್ತಮ ತೀರ್ಪುಗಾರರು ಮೆಚ್ಚಿದ ಅಭಿನಯ ಅಂತ ಮತ್ತೆ ನಮ್ಮ ನಾಟಕದವ್ನು ಕೊಟ್ರು. ಅದಾದ್ಮೇಲೆ ನಾಟಕದಲ್ಲಿ ಅತ್ಯುತ್ತಮ ಅಭಿನಯ ಮತ್ತೆ ನಮ್ಮ ನಾಟಕ 3 ಅವಾರ್ಡ್ ಬಂತು. ಅತ್ಯುತ್ತಮ ಇನ್ನೊಂದೇನು ರಂಗಸಜ್ಜಿಕೆ ಬಂತು. ಆಮೇಲೆ ಅತ್ಯುತ್ತಮ ನಿರ್ದೇಶನ ಶ್ರೀನಿಧಿ ಬೆಂಗಳೂರು, ಫಸ್ಟ್ ಅವಾರ್ಡ್ ನನಗೆ ಬೆಸ್ಟ್ ಡೈರೆಕ್ಟರ್ಗೆ. ಅದು ಓ, ನನಗೆ ಅವಾರ್ಡ್ ಅಂತ ನಾನು, ಯಾಕಂದ್ರೆ ನನ್ನ ಸುತ್ತಮುತ್ತ ತುಂಬಾ ದೊಡ್ಡ ದೊಡ್ಡ ರಂಗಕರ್ಮಿಗಳು ಮಾಡಿದ್ರು ನಾಟಕಗಳು. ಅದ್ರಲ್ಲಿ ಕಾಂಪಿಟೇಟಿವ್ ಆಗಿದ್ದವರು ರಾಜೇಂದ್ರ ಕಾರಂತರದ್ದು ಒಂದು ನಾಟಕ ಬಂದಿತ್ತು. ಪಾಪ ಅವ್ರನ್ನ ಕರೆಸಿದ್ರು ಸ್ಟೇಜ್ ಮೇಲೆ. ಅವ್ರು ತುಂಬಾ ಪ್ರೀತಿಯಿಂದ ಯಂಗ್ಸ್ಟರ್ಸ್ ಬರ್ಬೇಕಂದ್ರೆ ಸ್ಟೇಜ್ಗೆ ತಗೋಂತ ಅವಾರ್ಡ್ ಕೊಟ್ರು. ಅವತ್ ನನ್ಗೆ ಒಂಥರ ಎಮೋಷನಲ್ ಆಯ್ತು. ಹೌದಲ್ವಾ, ಅಂದ್ರೆ ಯಾವ ನಾಟಕಕ್ಕೆ ಜನ ಇದು ನಾಟಕನೇ ಅಲ್ಲ ಅಂದ್ರೆ ಆ ನಾಟಕಕ್ಕೆ ಗುರ್ತ್ಸಂಗ್ ಆಯ್ತು ಅಂದ್ರೆ ಬಿಕಾಸ್ ನಾವು ಅದ್ರಲ್ಲಿ ಮಾಡಿರೋ ಕರೆಕ್ಷನ್ಸ್. ಪ್ರತಿ ಸಿನಿಮಾದಲ್ಲೂ ಕೂಡ ಕರೆಕ್ಷನ್ ಅನ್ನೋದು ತುಂಬಾ ದೊಡ್ಡ ಮ್ಯಾಟ್ರ್ ಆಗುತ್ತೆ ಅನ್ನೋದು ಈ ಕತೆ ಕೇಳ್ತೀವಿ. ಆದ್ರೆ ಕೆಲವೊಂದ್ಸತಿ ಈ ಸಿನಿಮಾ ಅಥವಾ ರಂಗಭೂಮಿಯಲ್ಲಿ ಕರೆಕ್ಷನ್ಗೆ ಅವಕಾಶ ಕೆಲವೊಂದ್ಸತಿ ಸಿಗೋದೇ ಇಲ್ಲ. ಯಾಕಂದ್ರೆ ಫ್ರೆಂಡ್ಸ್ಗಳು ಹೇಳ್ತಾರೆ ಇದು ಬೇಡ, ಇದು ಸರಿ ಇದೆ ಅಂತ ಹೇಳ್ತಾರೆ. ಪ್ರೊಡ್ಯೂಸರ್ ನೋಡಿದ್ರೆ, ಸಿನಿಮಾದಲ್ಲಿ ನೋಡಿದ್ರೆ ಇಲ್ಲ ರೀ ಇದು ಹಿಂಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಕ್ರಿಯೇಟಿವ್ ಫ್ರೀಡಮ್ನ ಕಿತ್ಕೊಳ್ಳೋದಕ್ಕೆ ಇದೊಂದು ದೊಡ್ಡ ಕ್ರಿಯೇಟಿವ್ ಫ್ರೀಡಮ್ನ ಕಿತ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ನೀವು ನಂಬ್ತೀರಾ? ಅಂದ್ರೆ ಕೆಲವು ಟೈಮ್ ಏನಾಗುತ್ತೆ, ಕೆಲವರು ಕಿತ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ.
ಕೆಲವರು ಸ್ವಲ್ಪ ಫ್ರೀಡಮ್ ಕೊಡ್ತಾರೆ. ಮತ್ತೆ ಸಿನಿಮಾ ಬಂದ್ರೆ ತುಂಬಾ ರಿಸ್ಕಿ ಬಿಸ್ನೆಸ್, ಹೆವಿ ರಿಸ್ಕ್ ಇದೆ ಅದರಲ್ಲಿ. ಆಮೇಲೆ ತುಂಬಾ ಹೆವಿ ಅಮೌಂಟ್ ಅದರಲ್ಲಿ ಫೀಡ್ ಆಗಿರುತ್ತೆ. ಆಮೇಲೆ ರೆವೆನ್ಯೂ ಸೋರ್ಸಸ್ನ ಹುಡುಕ್ತಾ ಇರ್ತಾರೆ, ರಿಟರ್ನ್ಸ್ ಆಗುತ್ತಾ ನೋಡ್ತಾ ಇರ್ತಾರೆ. ಸಿನಿಮಾ ಮಿಕ್ಸ್ಚರ್ ಆಫ್ ಆರ್ಟ್ ಅಂಡ್ ಬಿಸ್ನೆಸ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತವೆ. ಆದ್ರೆ ನಾಟಕ ಕಂಪ್ಲೀಟ್ಲಿ ಅದೊಂದು ನಾವು ನಮ್ಮ ಹವ್ಯಾಸಕ್ಕೆ ಮಾಡ್ತಾ ಇರೋದು, ನಮ್ಮ ಖುಷಿಗೆ ಮಾಡ್ತಿರೋದು ಇರುತ್ತೆ. ಸಿನಿಮಾಲಿ ಏನಾಗುತ್ತೆ, ಎಕ್ಸಾಂಪಲ್ ಹೇಳ್ತೀನಿ, ಬ್ಲಿಂಕಲ್ಲೇ ಬ್ಲಿಂಕ್ ಮಾಡುವಾಗ ನಿರ್ಮಾಪಕರು ಹೊಸೊಬ್ರು ಇದ್ರು. ಪಾಪ ಅವರು ಕಷ್ಟಪಟ್ಟು ಅರ್ನ್ ಮಾಡಿರೋ ಅಮೌಂಟನ್ನು ತಗೊಂಡು ಬಂದು ಹಾಕಿದ್ರು. ಸಿನಿಮಾ ರೆಡಿ ಆಯಿತು. ಅಂದರೆ ನಾವು ಒಂದು ಎಡಿಟ್ ಮಾಡಿದ್ವಿ, ಬೇಸಿಕ್ ಒಂದು ಮ್ಯೂಸಿಕ್ ಕೂತಿತ್ತು ಅದ್ರ ಮೇಲೆ, ಸೌಂಡ್ ಎಫೆಕ್ಟ್ಸ್ ಎಲ್ಲ ಆಗಿರಲ್ಲ. ನಮಗೊಂದು ಬೇಸಿಕ್ ಕಟ್ ಅಂತ ಆಗಿರುತ್ತೆ, ಡಬ್ಬಿಂಗ್ ಆದ್ಮೇಲೆ ಒಂದು ಕಟ್ ರೆಡಿ ಆಗುತ್ತೆ, ರಫ್ ಕಟ್. ಈಗ ನಾವೇನು ಮಾಡಬೇಕು, ಜನರಲಿ ಮೆಜಾರಿಟಿ ಫಿಲ್ಮ್ ಮೇಕರ್ಸು ಟೆಸ್ಟ್ ಸ್ಕ್ರೀನಿಂಗ್ಸ್ ಅಂತ ಮಾಡ್ತಾರೆ. ಟೆಸ್ಟ್ ಸ್ಕ್ರೀನಿಂಗ್ಸಲ್ಲಿ ಏನಾಗುತ್ತೆ, ಒಂದಿಷ್ಟು ಬೇರೆ ಬೇರೆ ವರ್ಗದ ಆಡಿಯನ್ಸು, ಬೇರೆ ಬೇರೆ ರುಚಿ ಇರುವಂಥ ಆಡಿಯನ್ಸು, ನಮ್ಮ ಹತ್ತಿರದ ಸಂಬಂಧಿಕರ ಅಲ್ಲದ ಆಡಿಯನ್ಸ್ಗೆ ಸಿನಿಮಾನ ತೋರಿಸೋದು. ಸೊ ದಟ್ ಅವರ ಫೀಡ್ಬ್ಯಾಕ್ ಏನಿದೆ ಆ ಫೀಡ್ಬ್ಯಾಕ್ನ ನೋಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ನಮ್ಗೇನಾಗಿರುತ್ತೆ, ಓವರ್ ದಿ ಪೀರಿಯಡ್ ಆಫ್ ಟೈಮ್ ಸಿನಿಮಾದು ಎಡಿಟ್ ಮಾಡಿ ಮಾಡಿ ಮ್ಯೂಸಿಕ್ ಕೇಳಿ ಕೇಳಿ ಜಡ್ಜ್ಮೆಂಟ್ ಹೋಗ್ಬಿಟ್ಟಿರುತ್ತೆ. ಈ ಸೀನ್ ವರ್ಕ್ ಆಗ್ತಿದೆಯಾ ಇಲ್ವಾ ಗೊತ್ತಾಗ್ತಿರಲ್ಲ, ಈ ಎಮೋಷನ್ ನಾನು ಬರೀವಾಗಿದ್ದ ಹಾಗೇನೆ ಜನಕ್ಕೆ ರೀಚ್ ಆಗ್ತಿದೆ ಗೊತ್ತಾಗ್ತಿರಲ್ಲ. ಈಗೇನಾಯ್ತು, ಮೊದಲು ನಾವು ಏನು ಮಾಡಿದ್ವಿ, ಒಂದಿಷ್ಟು ಟೆಕ್ನಿಷಿಯನ್ಸ್ಗೆ ಸಿನಿಮಾ ತೋರಿಸೋಣ ಅಂತ, ಜನರಲ್ ಆಡಿಯನ್ಸ್ಗಲ್ಲ, ಟೆಕ್ನಿಷಿಯನ್ಸ್ಗೆ ತೋರಿಸಿದ್ವಿ. ತುಂಬ ನೆಗೆಟಿವ್ ರಿವ್ಯೂಸ್ ಬಂತು. ಅಂದರೆ ಇಲ್ಲ, ಪೋಸ್ಟರ್ಗೆ ಹಾಕಿರೋ ಕಾಸು ವಾಪಸ್ ಬರಲ್ಲ, ಚೆನ್ನಾಗಿಲ್ಲ ಇದು ಫಿಲಮು, ಅರ್ಥನೇ ಆಗ್ತಿಲ್ಲ, ಏನು ಹೇಳಕ್ಕೆ ಹೊರಟಿದ್ದೀರಾ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಬಟ್ ಅದರಲ್ಲಿ ಇನ್ನೊಂದು ಕಷ್ಟ ಏನಿತ್ತು ಅಂದರೆ, ನಮ್ಮದು ಇಡಿಪಸ್ ಕಾಂಪ್ಲೆಕ್ಸ್ ಎಲ್ಲ ಇತ್ತು, ಒಂದು ಸ್ವಲ್ಪ ಜನಕ್ಕೆ ಜೀರ್ಣಿಸ್ಕೊಳ್ಳೋದು ಕಷ್ಟ ಅನ್ನೋ ಥರದ್ದು ಒಂದಿಷ್ಟು ವಿಷಯಗಳಿತ್ತು ಅದರಲ್ಲಿ. ಈಗೇನಪ್ಪ ಮಾಡೋದು ಅಂತ ಪಾಪ ನಿರ್ಮಾಪಕರಿಗೇನು ನಿದ್ದೆ ಬರ್ತಿಲ್ಲ, ಕಷ್ಟಪಟ್ಟು ದುಡ್ಡು ಹಾಕಿದ್ದೀನಿ, ರಿವ್ಯೂ ಚೆನ್ನಾಗಿ ಬರ್ತಿಲ್ಲ, ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿಬಿಡಿ ಅಂದರು. ಈಗ ಟಫ್ ಏನಂದರೆ, ಈ ಥರದ್ದು ಸಿನಿಮಾಲಿ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಶೂಟು ಅಕಾರ್ಡಿಂಗ್ ಟು ದಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡ್ ಬಂದಿರ್ತೀವಿ. ಟೈಮ್ ಟ್ರಾವೆಲಿಂಗ್ ಮಾಡಿರುವಂಥದ್ದು ಕನ್ನಡದಲ್ಲಿ. ನಾನು ಹಿಂದೆ ಮುಂದೆ ಮಾಡಿದ್ರೆ ನಾನು ಅನ್ಕೊಂಡಿರೋ ವಿಚಾರನೇ ಟ್ರಾವೆಲ್ ಆಗಲ್ಲ ಜನಕ್ಕೆ, ಸ್ಕ್ರೀನ್ ಪ್ಲೇ ಆಗಲ್ಲ. ಬೇಕಾದ್ರೆ ಟ್ರಿಮ್ಮಿಂಗ್ಸ್ ಮಾಡ್ಬೋದು, ಟ್ರಿಮ್ಮಿಂಗ್ಸು, ಶಾರ್ಟ್ ರೀಶಫಲ್ ಮಾಡ್ಬೋದು. ಕೆಲವು ಟೈಮು ನಾವು ಶಾರ್ಟ್ ಪ್ಲೇಸ್ಮೆಂಟೇ ತುಂಬ ಇಂಪಾರ್ಟೆಂಟ್ ನಮಗೆ. ಎಡಿಟಿಂಗ್ ಇದೆಯಲ್ಲ, ಎಡಿಟಿಂಗ್ ಅಂದರೆ ಬಿಗ್ಗೆಸ್ಟ್ ಪ್ಲೇಸ್ ಒಂದು ಸಿನಿಮಾ. ಅಲ್ಲಿ ಏನಂದ್ರೆ ಉದ್ಧಾರನೂ ಆಗ್ಬೋದು, ಹಾಳು ಆಗ್ಬಿಡ್ಬೋದು ಎಡಿಟಿಂಗಲ್ಲಿ. ನಾರ್ಮಲ್ ಆಗಿರೋ ಸಿನಿಮಾನು ಎಲಿವೇಟ್ ಮಾಡೋದು ಎಡಿಟಿಂಗ್. ನಾನು ಯಾವಾಗಲೂ ಎಕ್ಸಾಂಪಲ್ಸ್ ಹೇಳ್ತಾ ಇರ್ತೀನಿ. ನಾನು ಕ್ಲಾಸ್ ಅಲ್ಲಿದ್ದಾಗ ರೀಸೆಂಟ್ಲಿನೇ ಯಾವುದೋ ಅಮೀರ್ ಖಾನ್ ಅವ್ರದ್ದು ಪಾಡ್ಕಾಸ್ಟ್ ಅಲ್ಲಿ ಅವರು ಹೇಳ್ತಾ ಇದ್ರು, ಚೆನ್ನಾಗಿತ್ತು. ಒಂದು ಯಾವುದೋ ಹುಡುಗನ ಒಂದು ಶಾರ್ಟ್, ಹುಡುಗ ಏನೋ ಕೆಲಸ ಮಾಡ್ತಿದ್ದಾನೆ, ಈ ಕಡೆ ಕ್ಯಾಮ್ರಾ ಕಡೆ ನೋಡ್ತಾನೆ. ಆ ಕಡೆಯಿಂದ ಅವ್ರ ಅಮ್ಮ ಅವನಿಗೆ ಕೇಕ್ ತೊಗೊಂಡು ಬರ್ತಾ ಇದ್ದಾರೆ. ಹುಡುಗ ಸ್ಮೈಲ್ ಮಾಡ್ತಾನೆ. ಏನಪ್ಪ ವಿಷಯ ಏನು ಜನಕ್ಕೆ ಕಮ್ಯುನಿಕೇಟ್ ಆಯಿತು, ಅಮ್ಮ ಕೇಕ್ ತಂದರೆ ಮಗು ಖುಷಿ ಆಯಿತು. ಈಗ ಸೇಮ್ ಅದೇ ಹುಡುಗಂದು ಅಷ್ಟೇ ಶಾರ್ಟು. ಮಧ್ಯ ನಾನು ಆಗ್ತಿರೋ ಶಾರ್ಟ್ ಏನಾದರೂ ಒಂದು ಮರ್ಡರ್ ಆಗ್ತಾನೆ, ಸೇಮ್ ಹುಡುಗ ನೋಡ್ತಾ ಇದ್ದಾನೆ, ಮರ್ಡರ್ ಆಗ್ತಿದೆ, ಹುಡುಗ ಸ್ಮೈಲ್ ಮಾಡ್ತಾನೆ, ಸೈಕೋಪಾತ್ ಅನ್ನಿಸ್ತಾನೆ ಹುಡುಗ. ಸೊ ಜಸ್ಟ್ ನಾನು ರಿಪ್ಲೇಸ್ಮೆಂಟ್ ಆಫ್ ಅದೊಂದು ಶಾರ್ಟು ಕಮ್ಯುನಿಕೇಶನೇ ಚೇಂಜ್ ಮಾಡ್ಬಿಡುದು. ಹಾಗಾಗಿ ಎಡಿಟಿಂಗ್ನ ವ್ಯಾಲ್ಯೂ ನಮ್ಗೆ ಅರ್ಥ ಆಗುತ್ತೆ. ನಾನು ಸ್ಕ್ರಿಪ್ಟಲ್ಲಿ ಬರೀವಾಗ ಎಷ್ಟೊಂದು ಕಮ್ಯುನಿಕೇಟ್ ಆಗುತ್ತೆ ಅನ್ಕೊಂಡಿದ್ದು ಆಗ್ತಾ ಇರಲಿಲ್ಲ. ಸೊ ನನಗೇನಿಸ್ತು, ಓಕೆ ಇನ್ನೂ ಫೀಡ್ ಮಾಡಬೇಕು, ಇಲ್ಲಿ ಶಾರ್ಟ್ಸ್ ಬೇಕು. ತೆಗ್ದಿದ್ವಿ ಶಾರ್ಟ್ಸು, ನಾವೇನಂದ್ರೆ ಅದನ್ನೆಲ್ಲ ಫೀಡ್ ಮಾಡೋದು ಬೇಡ, ಜನಕ್ಕೆ ಎಷ್ಟು ಸ್ಪೂನ್ ಫೀಡ್ ಮಾಡೋದು, ಸ್ವಲ್ಪ ಬಿಡೋಣ ಅಂತ ಇದ್ವಿ. ಇಲ್ಲ ಕೇಳ್ತಾ ಇದೆ ಅಂತ ಸ್ಪೂನ್ ಫೀಡ್ ಮಾಡೋದು ಮಾಡಿದ್ವಿ. ನೆಕ್ಸ್ಟ್ ಸ್ಕ್ರೀನಿಂಗ್ ರೆಡಿ ಮಾಡಿದ್ವಿ. ಈ ಸ್ಕ್ರೀನಿಂಗ್ ಏನಾಯ್ತು ಅಂದರೆ ಇಂಡಿವಿಜುವಲ್ ಸ್ಕ್ರೀನಿಂಗ್ಸ್ ಮಾಡಿದ್ವಿ. ಲೈಕ್ ತುಂಬ ನೋನ್ ಇರುವಂಥ ರೈಟರ್ಸು, ಡಿರೆಕ್ಟರ್ಸು, ಅವ್ರುಗಳಿಗೆ ಸಿನಿಮಾನ ಕಳಿಸೋದು ಅಥವಾ ನಾವೇ ಖುದ್ದಾಗಿ ತೋರಿಸೋದು ಮಾಡಿದ್ವಿ. ಮೈಲ್ಡ್ ರಿವ್ಯೂಸ್ ಬಂತು, ಓಕೆ ಏನೋ ಮಾಡಿದಿರೋ ಹುಡುಗರು, ಓಕೆ 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 ಓಕೆ. ಸೊ ನಮಗೆಲ್ಲ ಕಡೆ ಏನಾಗ್ತಿತ್ತು ಅಂದರೆ, ನಮ್ಮ ಸ್ಟೇಟಸ್ಸು ನಮಗೆ ಸಿನಿಮಾ ಮೇಲಿರೋ ನಂಬಿಕೆ ಕುಗ್ಗಿಸ್ತಾನೆ ಬಂತು. ಇದು ವರ್ಕೌಟೇ ಆಗಲ್ಲ ಸಿನಿಮಾ ಅನ್ನೋ ಥರ ಆಯಿತು. ಆ್ಯಂಡ್ ನಮ್ಮ ಮೇಲೆ ಒಂದು ಟೈಮ್ ಕ್ವಶನ್ ಬರುತ್ತಲ್ಲ, ನಾನು ಇಷ್ಟನ್ನ ರಾಂಗಾಗಿ ಅಸ್ಯೂಮ್ ಮಾಡಿದ್ನ ಇದು ಚೆನ್ನಾಗಿ ಆಗ್ಬೋದು ಅಂತ, ಅಥವಾ ಇದು ಮಾಡಿದ್ನ ಅಂತ. ಆ್ಯಂಡ್ ನಿರ್ದೇಶಕನಾಗಿ ಮೊದಲನೇ ಸಿನಿಮಾ ಮಾಡಿದಾಗ ಒಂಥರ ನೋವೇ ಅದು. ದುಡ್ಡು ಹಾಳು ಮಾಡಿಬಿಟ್ಟೆ ಅಂತ ಹೆಸರು ಬರುತ್ತಲ್ಲ ನಿರ್ಮಾಪಕಂದು, ಅಷ್ಟು ಕಷ್ಟಪಟ್ಟು ದುಡ್ಡು ಹಾಕಿರ್ತಾರೆ, ಹೆಂಗೆ ಈಗ ಬದುಕು ಹೆಂಗೆ ಅಂತ. ಆ ಟೈಮ್ನಲ್ಲಿ ಓಕೆ ಒಂದು ಕೆಲಸ ಮಾಡೋಣ ಅಂತ ಡಿಸಿಷನ್ ಮಾಡಿ ಆಡಿಯನ್ಸ್ಗೆ ತೋರಿಸೋಣ ಮೂವಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವೊಬ್ರು ಥಿಂಕ್ ಮಾಡೋದು ರಿಲೀಸ್ಗೂ ಬಿಫೋರ್ ಆಡಿಯನ್ಸ್ಗೆ ತೋರಿಸೋಣ ಧೈರ್ಯ ಜಾಸ್ತಿ, ಹೆಂಗೆ ತೋರಿಸ್ತಾರೆ, ಏನು ಬೇಕಾದ್ರೂ ರಿವ್ಯೂಸ್ ಬರ್ಬೋದಲ್ಲ. ಮತ್ತು ಆ ರಿವ್ಯೂಸ್ ಟ್ರಾವೆಲ್ ಆಗಿಬಿಡುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವುದೂ ನಿಲ್ಲಲ್ಲ. ಒಂದು ಸತಿ ಬ್ಯಾಡ್ ರಿವ್ಯೂಸ್ ಬಂತು, ರಿಲೀಸಿಗೆ ಬಿಫೋರೇ ಅದು ಸ್ಪ್ರೆಡ್ ಆಗ್ಬಿಡುತ್ತೆ ಎಲ್ಲ ಕಡೆ ಬ್ಯಾಡ್ ರಿವ್ಯೂಸ್. ಏನಪ್ಪ ಮಾಡೋದು, ಸರಿ ತೋರಿಸೋಣ. ಒಂದು 40 ಜನ ಆಡಿಯನ್ಸಿಗೆ ಗುಡ್ಡೆ ಹಾಕಿದ್ವಿ. ಮತ್ತು ಟಿಕೆಟ್ ಇಟ್ವಿ, ದುಡ್ಡು ಅದು ನಾವು ಬೇಸಿಕ್ ಎಫೆಕ್ಟ್ಸ್ ಎಲ್ಲ ಮಾಡಿ ನೀಟಾಗಿ ಒಂದು ಫಿಲಮ್ ಥರನೇ ಪ್ಯಾಕೇಜ್ ಮಾಡಿದ್ವಿ. ಅದು 5.1 ಆಗಿತ್ತದು, ಇಲ್ಲ ಸ್ಟೀರಿಯೋ ಮಿಕ್ಸ್ ಆಗಿತ್ತು, 5.1 ಆಗಿರಲಿಲ್ಲ. ಸರಿ ಈಗ ತೋರಿಸೋಣ ಜನಕ್ಕೆ ಅಂತ ಅವ್ರಿಗೆ ಟಿಕೆಟ್, ಯಾಕಂದ್ರೆ ಫ್ರೀಯಾಗಿ ತೋರಿಸ್ಬಿಟ್ರೆ ಅವ್ರ ಬೇರೆ ಬೇರೆ ರಿವ್ಯೂಸೇ ಕೊಡ್ಬೋದು ಅಂತ. ಮತ್ತೆ ತೋರಿಸಿದ್ವಿ ಮೂವಿ, ಅಲ್ಲಿ ಒಳ್ಳೆ ಪಾಸಿಟಿವ್ ರಿವ್ಯೂ ಅಂತು. ಆಮೇಲೆ ಅವ್ರಿಗೆಲ್ಲ ಫೀಡ್ಬ್ಯಾಕ್ ಚೀಟಿಗಳು ಕೊಟ್ಟಿದ್ವಿ, ಆಮೇಲೆ ಗೂಗಲ್ ಶೀಟ್ಸ್ ಮಾಡಿದ್ವಿ, ಅಂದರೆ ಗೂಗಲ್ ಫಾರ್ಮು, ಎಲ್ಲದರಲ್ಲೂ ರಿವ್ಯೂಸ್ ಬಂತು. ಅದರಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಹೇಳಿದರು. ನಮ್ಮ ದುರಾದೃಷ್ಟವಶಾತ್ ಸೆನ್ಸರ್ ಮಾಡಿಸ್ಬಿಟ್ಟಿದ್ವಿ ಅಷ್ಟಲ್ಲಿ. ಓಕೆ ಇವ್ರು ಹೇಳಿದ ಕರೆಕ್ಷನ್ ಮತ್ತೆ ರೀಸೆನ್ಸರ್ ಅಪ್ಲೈ ಮಾಡಿ ಇನ್ನೊಂದ್ಸತಿ ಟ್ರಿಮ್ ಮಾಡಿದ್ವಿ, ಒಂದು 10 ಮಿನಿಟ್ಸ್ ಟ್ರಿಮ್ ಮಾಡಿದ್ವಿ ಮೂವಿನ. ಸೊ ಹಂಗಾಗಿ ಕರೆಕ್ಷನ್ಸ್ ತುಂಬ ಇಂಪಾರ್ಟೆಂಟ್. ನಾವು
ಈಗೋ ಬಂದ್ಬಿಡುತ್ತೆ ಕೆಲವು ಟೈಮ್ ಹೌದು. ಡೈರೆಕ್ಟರ್ಸ್ಗಾಗ್ಲಿ ರೈಟರ್ಸ್ಗಾಗ್ಲಿ. ನನಗೇನು ನೀನು ಹೇಳೋದು, ನನ್ನಷ್ಟು ನೀನು ಸಿನಿಮಾ ನೋಡಿದ್ಯಾ, ಸಿನಿಮಾ ಮಾಡಿದ್ಯಾ, ಯಾಕೆ ನೀನು ಹೇಳು. ಅದಂಗಲ್ಲ, ಫೈನಲಿ ಏನೋ ನಾವು ಕತೆ ಹೇಳೋರಷ್ಟೇ. ನಾವು ಮಾಡ್ತಿರೋದು ಒಂದು ಕತೆ ಹೇಳುವಂತ ಸರ್ವಿಸು. ನಾನು ಆ ಸರ್ವಿಸ್ ಜನಕ್ಕೆ ಕೊಡ್ತಾ ಇದ್ದೀನ, ಅಥವಾ ನನ್ನ ಸೆಕ್ಟರ್ ಆಫ್ ಆಡಿಯನ್ಸ್ಗೆ ನಾನು ಅದನ್ನ ಕೊಡ್ತೇನೆ. ಈಗ ನಾನು ಸೈನ್ಸ್ ಫಿಕ್ಷನ್ ತರದ ಸಿನಿಮಾ, ಫ್ಯಾಂಟಸಿ ತರದ ಸಿನಿಮಾ ಅಂದ್ರೆ ಅದಕ್ಕೆ ಬೇರೆ ವರ್ಗ ಇರುತ್ತೆ. ಅವ್ರಿಗಷ್ಟೇ ನಾನು ಆ ವರ್ಗಕ್ಕಾದ್ರೂ ನಾನು ಪ್ರಾಮಿಸ್ ಮಾಡಿರೋದನ್ನ ಡೆಲಿವರ್ ಮಾಡಬೇಕು ಅಂತ. ಹಂಗಾಗಿ ಅದು ನೀವು ಹೇಳ್ದಂಗೆ ಕ್ರಿಯೇಟಿವ್ ಫ್ರೀಡಮ್ ಕೆಲವು ಟೈಮು ನನಗೆ ಮನ್ಸಿಗೆ ಏನನ್ಸುತ್ತೆ ಅದೇ ಮಾಡಬೇಕು. ಕೆಲವೊಂದಿಷ್ಟು ನಿರ್ಧಾರಗಳು ಆಡಿಯನ್ಸ್ಗೂ ಬಿಡ್ಬೇಕು ನಾವು. ಅಂದ್ರೆ ನಾನು ಅನ್ಕೊಂಡಿದ್ದ ಆಡಿಯನ್ಸ್ ಕಮ್ಯುನಿಕೇಟ್ ಆಗ್ತಿಲ್ಲ ಅಂದ್ರೆ ಪ್ರಾಬಬ್ಲಿ ನಾನು ಕರೆಕ್ಟಾಗಿ ಮಾಡ್ತಿಲ್ಲ ಅಂತಾನೆ. ಈಗ ಚಿತ್ರಕಥೆ ಬರಿಬೇಕಾದ್ರೆ ಮತ್ತೆ ರಂಗಭೂಮಿಯಲ್ಲಿ ನಾಟಕ ಬರೆಯುವಂತ ಈ ಎರಡೂ ಕಥೆಗಳು ಬರೆಯೋ ಸ್ವರೂಪ ಹೇಗಿರುತ್ತೆ ಅಂತ? ನಾಟಕದ ಒಂದು ನಾನು ಕಲ್ತಿದ್ರಲ್ಲಿ ಒಂದು 3 ಆ್ಯಕ್ಟಲ್ಲಿ ಬರೀತಿರ್ತೀವಿ. ಒಂದು ಸೆಟಪ್ ಅಂತ ಇರುತ್ತೆ, ಅದಾದ್ಮೇಲೆ ನಾವೇನೋ ಒಂದು ಕಾನ್ಫ್ಲಿಕ್ಟ್ ಅಂತ ಕೊಡ್ತೀವಿ, ಅದಕ್ಕೊಂದು ಕನ್ಕ್ಲೂಷನ್ ಅಂತ ಕೊಡ್ತೀವಿ, ರೆಸೊಲ್ಯೂಷನ್ ಅಂತ. ಸೊ ಸಿನಿಮಾಲು ಇದೇ 3 ಆ್ಯಕ್ಟ್ ಸ್ಟ್ರಕ್ಚರ್ನೇ ಫಾಲೋ ಮಾಡ್ತೀವಿ. ಟ್ರೆಡಿಷನಲ್ 3 ಆ್ಯಕ್ಟ್ ಅಂತ ಕರಿತೀವಿ. 3 ಆ್ಯಕ್ಟ್ಸಲ್ಲಿ ನಾವು ಕಥೆಯನ್ನ ವಿಂಗಡಣೆ ಮಾಡ್ಕೊಂಡಿರ್ತೀವಿ. ಫಸ್ಟ್ ಒಂದು 25 ನಿಮಿಷನೂ ನಾವು ಸೆಟಪ್ ಮಾಡ್ತಿದ್ವಿ, ಅಂದರೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಜನಕ್ಕೆ. ನಮ್ಮ ಪಾತ್ರ ಏನು, ಪಾತ್ರದ ಪ್ರಪಂಚ ಏನು, ಪಾತ್ರದ ಮೂಲಭೂತ ಸಮಸ್ಯೆಗಳೇನು, ಅವನ ನೀಡೇನು, ಅವನ ವಾಂಟ್ ಏನು, ಅಥವಾ ಅವಳ ನೀಡೇನು, ಅವಳ ವಾಂಟ್ ಏನು. ಯಾಕಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ನೀಡ್ಸ್ ಇರುತ್ತೆ, ಅದರದ್ದೇ ಆದಂಥ ವಾಂಟ್ಸ್ ಇರುತ್ತೆ. ಈ ಎಕ್ಸಾಂಪಲ್ಲು, ನನ್ನ ವಾಂಟು ಒಂದು ರಾಯಲ್ ಎನ್ಫೀಲ್ಡ್ ಗಾಡಿ ತೊಗೊಳೋದು, ನನ್ನ ನೀಡು ತಿಂಗಳಿಗೆ 10,000 ರೂಪಾಯಿ ದುಡಿಯೋದು. ಯಾಕಂದ್ರೆ ನನಗೊಂದಿಷ್ಟು ಕಮಿಟ್ಮೆಂಟ್ಸ್ ಇದೆ. ನಾನು ಅದನ್ನ ಈಗ ನಾನು ತಿಂಗಳಿಗೆ 10,000 ರೂಪಾಯಿ ದುಡಿದ್ರೆ ನನಗೆ ಉಳ್ಸೋಕ್ಕಾಗ್ತಿರೋದು 500 ರೂಪಾಯಿ. ಈ 500 ರೂಪಾಯಿ ಉಳಿಸ್ಕೊಂಡವನು ರಾಯಲ್ ಎನ್ಫೀಲ್ಡ್ ತಗೋತಾನೆ. ಅದೆರಡರ ನಡುವೆ ತುಂಬಾ ದೊಡ್ಡ ಒಂದು ವ್ಯತ್ಯಾಸ ಇದೆ, ತುಂಬಾ ದೊಡ್ಡ ಗ್ಯಾಪ್ ಇದೆ. ಈ ನೀಡು ವಾಂಟ್ ನಡುವೆ ಆಗೋ ಕಾನ್ಫ್ಲಿಕ್ಟೇ ಸಿನಿಮಾಗಳಲ್ಲಿ ಆಗೋದು. ನೀವು ಎಂತ ಸಿನಿಮಾ ನೋಡಿದ್ರು ಇದ್ರ ಮೇಲೆ ನಡೀತಾ ಇರುತ್ತೆ. ಅದೊಂದು ಆಕ್ಷನ್ ಸಿನಿಮಾ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಹಂಗಾಗಿ ನಾನು ಫಸ್ಟ್ ರಂಗಭೂಮಿಗೆ ಬರೆಯುವಾಗ ನಾವೊಂದಿಷ್ಟು ಡೈಲಾಗ್ ಓರಿಯೆಂಟೆಡ್ ಇರ್ತಿತ್ತು. ನಾನು ಬರಿತಾ ಇದ್ದಿದ್ದ ನಾಟಕಗಳು ಸ್ವಲ್ಪ ರಿಯಲಿಸ್ಟಿಕ್ ಆಗಿರ್ತಿತ್ತು. ಅದಾದ್ಮೇಲೆ ನಾನು ಸಿನಿಮಾಗೆ ಬಂದಾಗ ಮೊದಲು ಒಂದು ಕತೆ ಬರೆದೆ, ಅಂದ್ರೆ ಈಗ ನಾವು ಮಾಡಿದ್ದಲ್ಲ, ಅದು ಬಿಫೋರ್ ಒಂದು ಬರೆದಿದ್ದೆ. ಅವಾಗ ಚಿತ್ರಕಥೆಯ ಸ್ವರೂಪ, ಅದ್ರ ಸ್ಟ್ರಕ್ಚರ್ ಎಲ್ಲ ನನಗೆ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ನಾನೇ ನಾಟಕ ಥರನೇ ಇರುತ್ತೆ ಅಂತ ಪ್ರತಿಯೊಂದನ್ನು ಡೈಲಾಗಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ. ಓವರ್ ದಿ ಪೀರಿಯಡ್ ಆಫ್ ಟೈಮು ಒಂದಿಷ್ಟು ವಿಡಿಯೋಗಳನ್ನು ನೋಡಿ, ನಾವು ಯೂಟ್ಯೂಬಲ್ಲೇ ಮೆಜಾರಿಟಿ ಕಲ್ತಿದ್ದು ಸಿನಿಮಾ ಮೇಕಿಂಗ್ ಎಲ್ಲ. ಎಲ್ಲಾರ್ದು ನೋಡುವಾಗ ಓಕೆ, ಇಲ್ಲ ಇದು ಬೇರೆನೇ ಏನೋ ಇದೆ, ಇದು ನಾವು ಸ್ಕ್ರೀನ್ ರೈಟಿಂಗು, ನಾವು ಸ್ಕ್ರೀನಿಗೆ ಕತೆ ಹೇಳ್ಬೇಕಲ್ಲ ಈಗ. ಸೊ ಇದರಲ್ಲಿ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಜಾಸ್ತಿ ಡೈಲಾಗಿಂತ ಅಂತ. ನಾನು ಎಷ್ಟೋ ವಿಚಾರಗಳನ್ನು ಸಂಭಾಷಣೆಯಲ್ಲಿ ಹೇಳೋದಕ್ಕಿಂತ ಹೆಚ್ಚು ನಾನು ವಿಜುವಲಿ ಹೇಳಿದ್ರೆ ಅದ್ರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಜನ ಇಮೇಜಸ್ ಕನೆಕ್ಟ್ ಆಗ್ತಾರೆ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ನಾನು ಚಿಕ್ಕ ವಯಸ್ಸಲ್ಲಿ ಯಾವುದೋ ನೋಡಿದ ನಾಟಕದೊಂದು ಇಮೇಜ್ ನನ್ನ ತಲೆಯಲ್ಲಿ ಉಳ್ಕೊಂಡಿತ್ತು ಅಂತ. ಹಾಗಾಗಿ ಓಕೆ, ಇಲ್ಲ ನಾನು ಇದು ವಿಜುವಲಿ ಹೇಳಬೇಕು. ಆ್ಯಂಡ್ ಈಗ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಅದರಲ್ಲಿ ಬೇರೆ ಬೇರೆ ಸ್ಟ್ರಕ್ಚರ್ಸ್ಗಳಿದ್ದಾವೆ, ಬೇರೆ ಬೇರೆ ಒಂದಿಷ್ಟು ಫಾರ್ಮೆಟ್ಗಳಿದ್ದಾವೆ. ಅದ್ರ ಮೇಲೆ ನಾವು ಅದನ್ನ ಬರ್ಕೋತಾ ಹೋಗ್ಬೋದು. ಮತ್ತೆ ಸ್ಕ್ರೀನ್ ಪ್ಲೇ ಬರೆಯೋದಕ್ಕೆ ಅಂತಾನೆ ಒಂದು ಫಾರ್ಮೆಟ್ ಮಾಡ್ಬಿಟ್ಟಿದ್ದಾರೆ, ಒಂದು ಗೈಡೆನ್ಸ್. ಈಗ ಸ್ಕ್ರೀನ್ ಪ್ಲೇ ಅಂದರೆ 1 ಪೇಜು 1 ನಿಮಿಷ ಬರುತ್ತೆ, ಅದು ಇಂಥ ಕೊರಿಯರ್ ಅನ್ನೋ ಫಾಂಟ್ನಲ್ಲೇ ಬರೆದಿರಬೇಕು. ಮತ್ತೆ ಆ ಸ್ಕ್ರೀನ್ ಪ್ಲೇನಲ್ಲಿ ನಮ್ಮದು ಸೀನ್ ಹೆಡ್ಡಿಂಗ್ ಅಂತ ಇರುತ್ತೆ, ಅದು ಎಕ್ಸ್ಟ್ರಾ ಅಂತ ನಾವು ಸ್ಪೆಸಿಫೈ ಮಾಡಬೇಕು. ಆಕ್ಷನ್ಸ್ ಏನು ಸ್ಪೆಸಿಫೈ ಮಾಡಬೇಕು, ಕ್ಯಾರೆಕ್ಟರ್, ಅದು ಎಲ್ಲಾನು ಒಂದು ರೂಪುರೇಷೆ ಇದೆ, ಅದರಲ್ಲೇ ಬರಿಬೇಕು. ಅದ್ರಲ್ಲಿ ಬರ್ದಾಗ ಏನು ಬೆನಿಫಿಟ್ಸ್ ಅಂದ್ರೆ, ನಿಮ್ಮ 1 ಪೇಜು ಈಕ್ವಲ್ಸ್ ಟು 1 ಮಿನಿಟ್ ಆಫ್ ಯುವರ್ ಫೈನಲ್ ಫಿಲ್ಮ್. ನೀವು 120 ಪೇಜ್ ಬರ್ದಿದ್ದೀರಾ ಅಂದ್ರೆ 120 ನಿಮಿಷ ಬರುತ್ತೆ ಸಿನಿಮಾ, ಅದ್ರ ಅಕಾರ್ಡಿಂಗ್ ಬರುತ್ತೆ. ಅದಷ್ಟೇ ಅಕ್ಯುರೇಟ್ ಆಗಿ ನಿಮ್ಗೆ ಅದು ಟ್ರಾವೆಲ್ ಆಗುತ್ತೆ. ಅದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಬರೆದ್ರೆ. ಈಗ ಬೆನಿಫಿಟ್ ಏನಂದ್ರೆ, ನಮಗೆ ಸಾಫ್ಟ್ವೇರ್ಸ್ ಇದೆ. ನಾವು ಟೈಪ್ ರೈಟರ್ ಅಲ್ಲಿ ನಾವು ಅದೇ ಫಾಂಟ್ ಸೈಜ್ಗೆ ಹಾಕೊಂಡು ಹಂಗೆ ಬರಿಬೇಕು ಅನ್ನೋ ನೀಡಿಲ್ಲ. ಸಾಫ್ಟ್ವೇರ್ ಎಲ್ಲವನ್ನೂ ಮಾಡುತ್ತೆ. ನಮ್ಗೆ ಯಾವ ಫಾಂಟ್ ಸೈಜ್ ಬೇಕೋ ಅದೇ ಫಾಂಟ್ ಸೈಜ್ ಅಲ್ಲೇ ಬರೀಬಹುದು. ಅದರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸ್ಕ್ರೈಟ್ ಅಂತ ಒಂದಿದೆ, ಕನ್ನಡದವರೇ ಮಾಡಿರೋ ಸಾಫ್ಟ್ವೇರ್. ಹಂಗಾಗಿ ನಾನು ಎಲ್ಲಾ ಕಡೆ ಹೇಳ್ತೀನಿ, ತುಂಬಾ ಒಳ್ಳೆ ಸಾಫ್ಟ್ವೇರ್. ನಾನು ಸ್ಕ್ರೈಟ್ ಯೂಸ್ ಮಾಡ್ತೀನಿ, ಅದ್ರಲ್ಲಿ ಬರಿಬಹುದು ಸ್ಕ್ರೀನ್ ರೈಟಿಂಗ್. ಸೊ ಈಗ ಸ್ಕ್ರೀನ್ ಪ್ಲೇ ಬರೆಯುವಾಗ ಏನಂದ್ರೆ ಒಂದಿಷ್ಟು ಓದ್ಕೊಬೇಕಾಗತ್ತೆ. ಅಂದ್ರೆ ಡ್ರಾಮ್ಯಾಟಿಕ್ ರೈಟಿಂಗ್ ಹೇಗೆ, ಆಮೇಲೆ ಸೇವ್ ದ ಕ್ಯಾಟ್ ಅಂತ ಒಂದು ಪುಸ್ತಕ ಇದೆ. ಸೇವ್ ದ ಕ್ಯಾಟ್ ಅಲ್ಲಿ ಸ್ಟ್ರಕ್ಚರ್ ಇದೆ, ಅದು ಹೇಗೆ, ಆ ಸ್ಟ್ರಕ್ಚರ್ನ ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋದು. ಮತ್ತೆ ನಾನು ಲೀನಿಯರ್ ಆಗಿ ಕತೆ ಹೇಳ್ಬೇಕಾ, ನಾನ್ ಲೀನಿಯರ್ ಆಗಿ ಕತೆ ಹೇಳ್ಬೇಕಾ, ನಾನು ಯಾವ ತರ ಸ್ಕ್ರೀನ್ ಪ್ಲೇನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ನನ್ನ ಪ್ರಿಮೈಸ್ ಏನು, ನನ್ನ ಪ್ಲಾಟ್ ಏನು, ನನ್ನ ಸ್ಟೋರಿ ಫಾರ್ವರ್ಡ್ ಯಾವ ತರ ಆಗ್ತಾ ಇದೆ. ಈಗ ಎಕ್ಸಾಂಪಲ್ಲು, ರಾಜ ರಾಣಿ ಅವರಿಬ್ರಿಗೂ ಒಬ್ಬ ಮಗ ಇದ್ದ, ಅವನೇ ರಾಣಿನ ಸಾಯಿಸ್ದ. ಇದೊಂದು ಸ್ಟೋರಿ ಅನ್ಕೊಳ್ಳಿ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಇದನ್ನ? ಓಕೆ, ಮಗ ರಾಣಿನ ಸಾಯಿಸೋದ್ರಿಂದ ಸ್ಟಾರ್ಟ್ ಮಾಡಿ ಮತ್ತೆ ಬ್ಯಾಕ್ ಸ್ಟೋರಿಗೆ ಬರ್ತಾ ಇದೀನಿ. ಹುಕ್ ಪಾಯಿಂಟ್ ಈಗ ಏನೇನೇನೋ ಥಿಂಕ್ ಮಾಡ್ಬೇಕಾಗುತ್ತೆ. ಸ್ಟ್ರಕ್ಚರ್ ಅಲ್ಲಿ ತುಂಬಾ ಕ್ಯಾಲ್ಕುಲೇಟಿವ್, ಅದು ಸ್ವಲ್ಪ ಒಂದೊಂದ್ಸತಿ ಹುಚ್ಚಿ ಹಿಡಿಯುತ್ತೆ. ಅಂದ್ರೆ ಏನಪ್ಪಾ ಎಲ್ಲಿ ಅಂತ ಟ್ರಾವೆಲ್ ಆಗಲ್ಲ ನಾವು ಅನ್ಕೊಂಡಂಗೆ.
ಮತ್ತೆ ಕೆಲವೊಂದಿಷ್ಟೆಲ್ಲ ನಾವು ಒಂದಿಷ್ಟು ಅದಕ್ಕೆ ಮ್ಯಾಥ್ಸ್ ತರನೇ ಕೆಲಸ ಮಾಡ್ಬೇಕು, ಒಂದು ಫಾರ್ಮುಲಾ ಹಾಕೊಂಡೇ ಕೆಲಸ ಮಾಡ್ಬೇಕು. ನಾವು ಫಾರ್ಮುಲಾ ಹಾಕೊಂಡು ಕೆಲಸ ಮಾಡಿದ್ರೆ ಬೇಗ ಮುಗಿಯುತ್ತೆ ಕೆಲಸ. ಅಂತರ ಗಾಡಿ ಓಡಿಸೋದು ಕಲ್ತಂಗದು. ನಮ್ಗೆ ಗೇರ್ ಶಿಫ್ಟಿಂಗ್ ಗೊತ್ತಾಗ್ತಿರಲ್ಲ, ಫಸ್ಟ್ ಎಷ್ಟನೇ ಗೇರ್ ಅಲ್ಲಿ ಇದೀನಿ ನಾನು ಕ್ಯಾಲ್ಕುಲೇಟ್ ಮಾಡಿ 1 2 3 3 ಹೊತ್ತದೆ ಅನ್ಸುತ್ತೆ. ಈಗ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಏನೋ ನಾವು ಅದ್ರ ಬಗ್ಗೆ ಯೋಚನೆನೂ ಮಾಡ್ತಿರಲ್ಲ, ಕಾಲದಷ್ಟು ಕದೆ ಗೇರ್ ಚೇಂಜ್ ಮಾಡ್ಕೊತಾ ಇರುತ್ತೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಲ್ಲ. ಹಂಗೆ ನಮ್ಗೆ ಈ ಒಂದು ರೂಪುರೇಷೆ ಅರ್ಥ ಆಗ್ಬಿಟ್ರೆ ತುಂಬಾ ಈಸಿಯಾಗಿ ನಾವು ಟ್ರಾವೆಲ್ ಆಗ್ಬಿಡ್ತೀವಿ ಸ್ಟೋರಿ ಬರೀವಾಗ. ಮತ್ತೆ ಕೆಲವು ಟೈಮ್ ನಾವು ಸೆಕೆಂಡ್ ಆಕ್ಟ್ ಅಲ್ಲಿ ಕಚ್ಕೊಂಡ್ಬಿಡ್ತೀವಿ ರೈಟಿಂಗ್ ಮಾಡುವಾಗ, ಮುಂದೆನೇ ಹೋಗಲ್ಲ ಕತೆ, ಅಲ್ಲೇ ತಿರುಗ್ತಾ ಇರ್ತೀವಿ ಯಾಕೋ ಏನೋ ವರ್ಕೌಟ್ ಆಗ್ತಿಲ್ಲ. ಅವಾಗ ನಮ್ಗೆ ಅರ್ಥ ಆಗ್ಬೇಕು, ಓಕೆ ನಾವು ಫಸ್ಟ್ ಅಲ್ಲಿ ಏನೋ ಮಿಸ್ಟೇಕ್ ಮಾಡಿದೀವಿ, ಫಸ್ಟ್ ಆಕ್ಟ್ ಅಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ವಿ, ಏನೋ ಕರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿಲ್ಲ, ಏನೋ ಕರೆಕ್ಟ್ ಆಗಿ ಒಂದು ಬ್ರಾಕೆಟ್ ಓಪನ್ ಮಾಡಿಲ್ಲ, ಹಂಗಾಗಿ ನಾವು ಇಲ್ಲೇ ತಿರುಗ್ತಾ ಇದೀವಿ, ಸುತ್ತಾ ಇದೀವಿ ಅಂತ. ಇಲ್ಲ ಅಂದ್ರೆ ಕ್ಲೈಮ್ಯಾಕ್ಸ್ ಗೊತ್ತಿರಲ್ಲ. ಕೆಲವು ಟೈಮ್ ಏನ್ ಮಾಡ್ತೀವಿ ಗೊತ್ತಾ, ನಮ್ಗೆ ನಮ್ಮ ಸಿನಿಮಾದ ಮೈನ್ ಕಂಟೆಂಟ್ ಏನಿದೆ ಅಥವಾ ಸಿನಿಮಾದ ಆತ್ಮ ಅಂತ ಏನ್ ಕರಿತೀವಿ, ಸೋಲ್, ಅಷ್ಟು ಗೊತ್ತಿರುತ್ತೆ ನನಗೆ. ಈಗ ಎಕ್ಸಾಂಪಲ್, ಎಲ್ರಿಗೂ ಎಕ್ಸಾಂಪಲ್, ದುನಿಯಾ. ತಾಯಿಯ ಗೋರಿ ಕಟ್ಟಲು ಬೆಂಗಳೂರಿಗೆ ಬಂದವನು ತಾನೇ ಗೋರಿ ಆದ ಕತೆ. ಒಂದ್ ಲೈನಲ್ಲಿ ನಾನು ಸಿನಿಮಾದ ಲೈನ್ ಹೇಳ್ಬೇಕು ಅಂದ್ರೆ, ಈಗ ದಂಗಲು, ನಮ್ಮ ಹುಡುಗಿರು ಹುಡುಗರಿಗಿಂತ ಏನ್ ಕಮ್ಮಿ ಅಲ್ಲ, ಒಂದು ಲೈನ್. ನನ್ಗೆ ಅದು ಗೊತ್ತಿದೆ. ಈಗ ನಾನು ಎಂಡಿಂಗ್ ಹೆಂಗ್ ಮಾಡ್ತಾ ಇದ್ದೀನಿ, ನಾನು ಎಂಡಿಂಗು ಸ್ವೀಟ್ ಆಗಿ ಮಾಡ್ಬೇಕಂತಿದ್ದೀನ, ಟ್ರಾಜಿಡಿ ಮಾಡ್ಬೇಕಂತಿದ್ದೀನ, ಅಥವಾ ನನ್ನ ಪಾತ್ರಕ್ಕೆ ನಾನು ಸೃಷ್ಟಿ ಮಾಡಿರುವಂತಹ ನಾಯಕ ಅಥವಾ ನಾಯಕಿಗೆ ಏನು ಸಿಗ್ಬೇಕಂತಿರುತ್ತೋ ಅದು ಸಿಗುತ್ತಾ, ಎನಿಥಿಂಗ್ ಏನ್ ಬೇಕಾದ್ರೂ ಸಿಗ್ಬೇಕಂತಿರ್ಬೋದು. ಈಗ ರಾಕಿ ಬಾಯ್ಗೆ ಒಂದ್ ಚಿನ್ನದ ಸಾಮ್ರಾಜ್ಯ ಕಟ್ಬೇಕು ಅಂತಿದೆ, ಅದಾಗುತ್ತಾ? ಏನ್ ಕಳ್ಕೊತಾನೆ, ಅದ್ ಸಿಗ್ಬೇಕು ಅಂದ್ರೆ ಅವ್ನು ಏನೇನೇನ್ ಕಳ್ಕೊತಾನೆ. ಯಾಕಂದ್ರೆ ಈಸಿಯಾಗಿ ಏನೂ ಸಿಗಲ್ಲ. ಸಿನಿಮಾ ಆಗ್ಲಿ, ಸಿನಿಮಾದಲ್ಲಿ ಬರೆಯೋ ಪಾತ್ರಗಳಾಗಿ ಆ ಪಾತ್ರಗಳಿಗೆ ಮನುಷ್ಯನೇ ಅಲ್ವಾ, ಅದನ್ನು ನಾವೇ ಸೃಷ್ಟಿ ಮಾಡ್ತಿರೋ ಪಾತ್ರಗಳು. ಹಂಗಾಗಿ ಅದಕ್ಕೆ ಸಮಸ್ಯೆಗಳು ಇರಬೇಕು. ನಾನೆಲ್ಲ ಸ್ಕ್ರೀನ್ ರೈಟಿಂಗ್ ಕ್ಲಾಸ್ ಅಲ್ಲೂ ಹೇಳ್ತೀನಿ, ನಿಮಗ್ ಸಮಸ್ಯೆ ಇದೆಯಾ, ಮತ್ ಪಾತ್ರಕ್ಕೂ ಕೊಡಿ ಸಮಸ್ಯೆ. ಈಸಿಯಾಗಿ ಏನು ಕೊಡ್ಬೇಡಿ. ಆ ಪಾತ್ರಕ್ಕೆ ಒಂದ್ ಚಾಕ್ಲೇಟ್ ಕೊಡ್ಬೇಕಾ, ಸಮಸ್ಯೆ ಕೊಡಿ, ಈಸಿಯಾಗಿ ಕೊಡ್ಬೇಡಿ. ಈಗ ಒಬ್ಬನಿಗೆ ದೊಡ್ಡ ಸ್ಟಾರ್ ಆಗ್ಬೇಕು ಅಂತ ಆಸೆ ಇತ್ತು, ಅವ್ನ್ ಸ್ಟಾರ್ ಆದ, ಯಾರಿಗೂ ಅದ್ ನೋಡಕ್ ಇಷ್ಟ ಇಲ್ಲ. ಅವ್ನು ತುಂಬಾ ಕಡು ಬಡತನದಲ್ಲಿ ಹುಟ್ಟುತ್ತಾನೆ, ಅವನಿಗೆ ಬೇಸಿಕ್ ವ್ಯವಸ್ಥೆನೂ ಇರಲ್ಲ, ಅಂತವನೊಬ್ಬ ಸೂಪರ್ ಸ್ಟಾರ್ ಆಗ್ತಾನೆ. ಜನಕ್ಕೆ ಈ ಅಂಡರ್ ಡಾಗ್ ಸ್ಟೋರೀಸ್ ಕನೆಕ್ಟ್ ಆಗುತ್ತೆ.